ಮೋದಿ ಎಷ್ಟೇ ಪೆಟ್ರೋಲ್ ಟ್ಯಾಕ್ಸ್ ಹಾಕಿದ್ರು ಕೂಡ ನಾಳೆ ಪೆಟ್ರೋಲ್ 100 ರೂಪಾಯಿ ಆದರೂ 200 ರೂಪಾಯಿ ಆದರೂ 500 ರೂಪಾಯಿ ಆದರೂ ತಳ್ಕೊಂಡೋಗಿ ನಾವು ಮೋದಿಗೆ ಓಟ್ ಹಾಕ್ತೀವಿ, ಸೈಕಲ್ ಓಡ್ಕೊಂಡು ಮೋದಿಗೆ ಓಟ್ ಹಾಕ್ತೀವಿ ಅನ್ನುವಂಥ ಏನು ಈ ಒಂದು ಏನು ಹೇಳ್ತಾರೆ ಅಸಂಬದ್ಧವಾದಂಥ ಪ್ರಲಾಪಗಳನ್ನು ಮಾಡ್ತಾ ಇದ್ರು, ಅವರಿಗೆ ಬದುಕಿನ ಕಷ್ಟ ಗೊತ್ತಿಲ್ಲ ಸರ್. ಬಹುಶಃ ಯಾರೋ ಒಂದು ಕಾರ್ಟೂನಲ್ಲಿ ಹಾಕಿದ್ರು, ಇಷ್ಟು ವರ್ಷಗಳಲ್ಲಿ ಈ 6 ವರ್ಷದಲ್ಲಿ ಭಾರತ ಬೆಳೆದದ್ದು ಯಾವುದ್ರೊಳಗೆ ಅಂತಂದರೆ ಮೋದಿ ಗಡ್ಡದಲ್ಲಿ ಮಾತ್ರ. ಅಂದರೆ ನಾವಿಬ್ಬರು ನಮಗಿಬ್ಬರು ಅನ್ನುವಂಥ ಸರ್ಕಾರ ನಡೀತಾ ಇದೆ. ಕೇವಲ ಅಂಬಾನಿ ಅದಾನಿಗಳನ್ನು ತೃಪ್ತಿಪಡಿಸುವಂಥ ಒಂದು ದೊಡ್ಡ ಷಡ್ಯಂತ್ರ ಭಾರತ ದೇಶದಲ್ಲಿ ನಡೀತಾ ಇದೆಯಾ ಅಂತ ಭಾಳಷ್ಟು ಜನರಿಗೆ ಭಾಸವಾಗ್ತಾ ಇದೆ. ಇವತ್ತು ಸರ್ಕಾರ ಆ ಹೋರಾಟಗಾರರನ್ನು ತಡೆಯೋದಕ್ಕೆ ಸರ್ಕಾರವೇ ಮುಳ್ಳು ಹಾಕಿದೆ. ರೈತ ನಡೆಯೋ ಹಾದಿಗೆ ಮುಳ್ಳಿಟ್ಟ ಸರ್ಕಾರವನ್ನು ಈ ದೇಶದ ರೈತ ಮರಿತಾನೆ ಯಾವತ್ತಾದರೂ? ರೈತರನ್ನು ಸರ್ಕಾರ ನಡೆಸ್ಕೊಳ್ತಿರುವಂಥ ರೀತಿ ಏನಿದೆ, ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಕ್ರೂರವಾಗಿ, ಇಷ್ಟು ಕರಾಳವಾಗಿ ಹಿಂದಿನ ಯಾವ ಸರ್ಕಾರವೂ ಕೂಡ ಈ ದೇಶದ ರೈತರನ್ನು ಎಂದು ನಡೆಸ್ಕೊಂಡಿಲ್ಲ. ನಮಸ್ತೆ ವೀಕ್ಷಕರೇ, ದೇಶಾದ್ಯಂತ ಈಗ ಇತ್ತೀಚೆಗೆ ಕೊರೋನಾ ಕಾಲಘಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ರೈತರ ಪ್ರತಿಭಟನೆ. ದೆಹಲಿಯಲ್ಲಿ ರೈತರು 3-4 ತಿಂಗಳಿಂದ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬಜೆಟ್ ಕೂಡ ಇದು ಬಡವರ ಪರವಾಗಿಲ್ಲ, ಬಜೆಟು ಇದು ಶ್ರೀಮಂತ ಪರವಾಗಿದೆ ಅಂತ ಹೇಳಿ ಎಲ್ಲೆಡೆ ಈ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು CA ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲೇಬೇಕಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚರ್ಚೆ ನಡೆಸಿದ್ದಾರೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಕಾಂಗ್ರೆಸ್ ವಕ್ತಾರರಾದ ಹಾಗೂ ಸಮಾಜ ಸೇವಕರಾದ ನಿಕೇತ್ ರಾಜ್ ಮೌರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ದೇಶಾದ್ಯಂತ ರೈತರು ಹೋರಾಟ ನಡೀತಾ ಇದೆ. ಕಳೆದ 3-4 ತಿಂಗಳಿಂದ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾನೆ ಇದ್ದಾರೆ. ಕೃಷಿ ಕಾಯ್ದೆಯನ್ನು ವಿರೋಧ ಮಾಡ್ತಿದ್ದಾರೆ. ಇದನ್ನು ಜಾರಿಗೆ ತರಬಾರ್ದು, ಇದನ್ನ ನಿಲ್ಲಿಸಬೇಕು ಅಂತ. ಸೊ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರಲೇಬೇಕಂತ ಪಟ್ಟು ಹಿಡಿತಿದೆ. ಸೊ ಈ ಕೃಷಿ ಕಾಯ್ದೆ ವಿರುದ್ಧ, ಅಂದರೆ ಕೃಷಿ ಕಾಯ್ದೆ ಪರವಾಗಿ ನೀವೇನು ಹೇಳ್ತೀರಿ? ಒಂದು ಕೇಂದ್ರ ಸರ್ಕಾರ ಇವತ್ತೇನು ಮಾಡಿದೆ ಅಂತಂದರೆ, ಈ ದೇಶದ ಎಲ್ಲ ಆಸ್ತಿಗಳನ್ನು, ಒಟ್ಟು ಸಂಪತ್ತನ್ನು ಮತ್ತು ಈ ದೇಶದ ಎಲ್ಲ ಪ್ರಾಪರ್ಟಿಗಳನ್ನು ಎಲ್ಲದನ್ನು ತೊಗೊಂಡೋಗಿ 1-2 ಕಂಪನಿಗಳಿಗೆ ಕೊಟ್ಟು ಅವರನ್ನು ಈ ದೇಶದ ಮಾಲೀಕರನ್ನಾಗಿ ಮಾಡೋದಕ್ಕೆ ಹೊರಟಿದೆ. ಭಾರತ ದೇಶದ ಮಾಲೀಕ ಯಾರು? ಭಾರತ ದೇಶದ ಪ್ರಜೆ ಭಾರತ ದೇಶದ ಮಾಲೀಕ ಆಗಬೇಕು. ಈ ದೇಶದ ಸಾಮಾನ್ಯ ಬಡವ, ಹಸಿದಿರೋನು, ದುಃಖಿತ, ರೈತ, ಇವ್ರುಗಳೆಲ್ಲರೂ ಭಾರತ ದೇಶದ ಮಾಲೀಕರು. ಆದರೆ ಆ ಮಾಲೀಕತ್ವವನ್ನು ಅವ್ರ ಕೈಯಿಂದ ಕಿತ್ಕೊಂಡು ಅದನ್ನು ಯಾವುದೋ ಒಂದು 3-4 ಕಂಪನಿಗಳ ಕೈಗೆ ಕೊಡುವಂಥ ಹುನ್ನಾರವನ್ನು ಮಾಡಿದ್ದಾರೆ. ಇವತ್ತು ನೀವು ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ತಗೊಳ್ಳಿ, ಪೋರ್ಟ್ಗಳು ತಗೊಳ್ಳಿ, ಏರ್ಪೋರ್ಟ್ ತಗೊಳ್ಳಿ, ಪವರ್ ಸೆಕ್ಟರ್ ತಗೊಳ್ಳಿ, ಎಲ್ಲ ಸೆಕ್ಟರ್ಗಳನ್ನು ಕೂಡ, ಇವತ್ತು ಏವಿಯೇಷನ್ ಸೆಕ್ಟರ್ ತಗೊಳ್ಳಿ, ಎಲ್ಲವನ್ನು ಕೂಡ ತಗೊಂಡು 1-2-3 ಕಂಪನಿಗಳ ಕೈಲಿ ಕೊಟ್ಟಿದ್ದಾರೆ. ಬಹುಶಃ ಹೀಗಾಗಿಯೇ ನೆನ್ನೆ ಸಂಸತ್ನಲ್ಲಿ ಮಾತನಾಡಬೇಕಾದ್ರೆ ರಾಹುಲ್ ಅವರೊಂದು ಮಾತು ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಹಮ್ ದೋ ಹಮಾರಾ ದೋ ಅಂತ. ಅಂದರೆ ನಾವಿಬ್ಬರು ನಮಗಿಬ್ಬರು ಅನ್ನುವಂಥ ಸರ್ಕಾರ ನಡೀತಾ ಇದೆ. ಕೇವಲ ಅಂಬಾನಿ ಅದಾನಿಗಳನ್ನು ತೃಪ್ತಿಪಡಿಸುವಂಥ ಒಂದು ದೊಡ್ಡ ಷಡ್ಯಂತ್ರ ಭಾರತ ದೇಶದಲ್ಲಿ ನಡೀತಾ ಇದೆಯಾ ಅಂತ ಭಾಳಷ್ಟು ಜನರಿಗೆ ಭಾಸವಾಗ್ತಾ ಇದೆ. ಮತ್ತು ರೈತ ಚಳುವಳಿ ಬಗ್ಗೆ ನೀವು ಮಾತನಾಡೋದಾದರೆ ನೋಡಿ, ಈ ದೇಶದಲ್ಲಿರುವಂಥ ಎಲ್ಲ ಮಾಧ್ಯಮಗಳು ಕೂಡ ಬಾಯಿ ಮುಚ್ಕೊಂಡಿರುವಂಥ ಈ ಕಾಲದಲ್ಲಿ, ಈ ದೇಶದಲ್ಲಿರುವಂಥ ಅನೇಕ ಪ್ರಜ್ಞಾವಂತರು ಅನ್ನಿಸ್ಕೊಂಡವರು ಯಾವುದೋ ಒಂದು ಭ್ರಮೆಯೊಳಗಡೆ ಮೋದಿ ಸರ್ಕಾರಕ್ಕೆ ಜೈಕಾರ ಆಗ್ತಾ ಇರುವಂಥ ಕಾಲದಲ್ಲಿ ಹಳ್ಳಿಯೊಳಗಡೆ ನೇಗಲು ಹಿಡಿದು ಬಿತ್ತೋ ಅಂತ ರೈತ ದೇಶದ ಪರವಾಗಿ ಧ್ವನಿ ಎತ್ತಿದ್ದಾನೆ. ದೇಶ ಅಂದರೆ ಯಾರು? ಬಹುಶಃ ಆಂಧ್ರದ ತೆಲುಗಿನ ಒಬ್ಬ ಕವಿ ಹೇಳ್ತಾನೆ, ದೇಶಮಂಟೆ ಮಿಟ್ಟಿ ಕಾದು ದೇಶಮಂಟೆ ಜನಮುಲುರ ಅಂತ ಹೇಳಿದ್ನಲ್ಲ, ಆ ಮಾತು ಇವತ್ತು ನಮಗೆ ಅರ್ಥ ಆಗಬೇಕಾಗಿದೆ, ಈ ಸರ್ಕಾರಕ್ಕೆ ಅರ್ಥ ಆಗಬೇಕಾಗಿದೆ. ದೇಶ ಅಂದರೆ ಕೇವಲ ಒಂದು ಮಣ್ಣು, ಬೆಟ್ಟ, ಗುಡ್ಡ ಇಷ್ಟೇ ಅಲ್ಲ. ದೇಶ ಅಂದರೆ ಆ ದೇಶದಲ್ಲಿ ವಾಸ ಮಾಡುವ ಜನ ನಿಜವಾಗಿಯೂ ದೇಶದ ಪ್ರತಿನಿಧಿಗಳವರು. ಅವರಿಗೆ ಬೇಡವಾದದ್ದನ್ನು, ಅವರ ಬದುಕನ್ನು ಬರ್ಬಾದ್ ಮಾಡುವಂಥ ಒಂದು ಕರಾಳವಾದ ಕಾನೂನುಗಳನ್ನು ತರುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಇದೊಂದು ಅಕ್ಷಮ್ಯ ಅಪರಾಧ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಶಃ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆಗಬೇಕಾದ್ರೆ ಯಾವ ರೀತಿ ಅವತ್ತು ಆ ಪಂಜಾಬಿನ ವೀರರು ಅಲ್ಲಿ ಹೋರಾಟ ಮಾಡಿದರು, ಇವತ್ತು ಅದೇ ರೀತಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣ ಮತ್ತು ಅನೇಕ ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ರೈತ ಚಳುವಳಿ ನಡೀತಾ ಇದೆ. ಮತ್ತು ನೀವು ನೋಡಿದ್ದೀರಿ, ಕರ್ನಾಟಕದಲ್ಲಿ ಕೂಡ ಅನೇಕ ಇಂಥ ಪ್ರತಿಭಟನೆಗಳಾಯಿತು. ಬಹುಶಃ ಸ್ವಾತಂತ್ರ್ಯ ಬಂದು 70 ವರ್ಷಗಳ ಇತಿಹಾಸದಲ್ಲಿ ಗಣರಾಜ್ಯೋತ್ಸವದ ದಿವಸ ಜೈ ಜವಾನ್ ಪೆರೇಡ್ ಮಾಡ್ತಾ ಇದ್ದ. ಅಂದರೆ ಸೈನಿಕ ಹೋಗಿ ಗಣರಾಜ್ಯೋತ್ಸವ ಪೆರೇಡಲ್ಲಿ ಭಾಗವಹಿಸ್ತಾ ಇದ್ದ. ಬಹುಶಃ 70 ವರ್ಷದಲ್ಲಿ ಕಿಸಾನ್ ಕೆಂಪು ಕೋಟೆಗೆ ಲಗ್ಗೆ ಹಾಕಿ
ಇವತ್ತಲ್ಲಿ ಪೆರೇಡ್ ಮಾಡಿದದ್ದನ್ನು ನೋಡಿದ್ರೆ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಆಳುವ ಸರ್ಕಾರಕ್ಕೆ ಇಷ್ಟು ದೊಡ್ಡ ಅವಮಾನ ಯಾವತ್ತೂ ಆಗಿರಲಿಲ್ಲ. ಆದರೆ ಒಂದು ರೀತಿ ಇಂಥ ಸೂಕ್ಷ್ಮತೆಗಳೇ ಇಲ್ಲದೆ ಇರುವಂಥ ಸರ್ಕಾರವನ್ನು ನಾವು ಯಾವ ರೀತಿ ಅಳಿಯೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಥರದ ಸಂದರ್ಭದಲ್ಲಿ ಬಹುಶಃ ಇವತ್ತು ರೈತರು ಏನಿವತ್ತು ದಂಗೆ ಎದ್ದಿದ್ದಾರೆ, ರೈತರನ್ನು ಸರ್ಕಾರ ನಡೆಸ್ಕೊಳ್ತಿರುವಂಥ ರೀತಿ ಏನಿದೆ, ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಕ್ರೂರವಾಗಿ, ಇಷ್ಟು ಕರಾಳವಾಗಿ ಹಿಂದಿನ ಯಾವ ಸರ್ಕಾರವೂ ಕೂಡ ಈ ದೇಶದ ರೈತರನ್ನು ಎಂದು ನಡೆಸ್ಕೊಂಡಿಲ್ಲ. ಇವತ್ತು ಎಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸರ್ವಾಧಿಕಾರದ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ದಾರೆ. ಇವತ್ತು ರಷ್ಯಾ ದೇಶದಲ್ಲಿ ಪುಟಿನ್ ತಾನಿರೋವರೆಗೂ ತಾನೇ ಅಧ್ಯಕ್ಷ ಅಂತ ಘೋಷಿಸ್ಕೊಂಡಿದ್ದ. ಆದರೆ ಪುಟಿನನ ವಿರುದ್ಧ ರಷ್ಯಾ ದೇಶದ ಪ್ರಜ್ಞಾವಂತ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅಮೇರಿಕಾ ದೇಶದಲ್ಲಿ ಅದೇ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಂಥ ಅಮೇರಿಕಾ ದೇಶದ ಅಧ್ಯಕ್ಷ, ಅವರ ಹೆಸರೇನು, ಟ್ರಂಪ್ ನೋಡಿ, ಅವರ ಹೆಸರು ಕೂಡ ಮರ್ತೋಗ್ತಾ ಇದ್ದೀನಿ ನನಗೆ, ಡೊನಾಲ್ಡ್ ಟ್ರಂಪ್. ಆ ಡೊನಾಲ್ಡ್ ಟ್ರಂಪ್ ನೋಡಿ, ಜನರ ತಲೆಯಿಂದ ಅವನು ಹೊರಟೋಗ್ತಾ ಇದ್ದಾನೆ. ಆಗಲೇ ಅವನನ್ನು ಅಲ್ಲಿಯ ಜನ ಕಿತ್ತು ಬಿಸಾಡಿದ್ದಾರೆ. ಇವತ್ತು ಆಂಗ್ ಸಾನ್ ಸೂಕಿಯ ಪರವಾಗಿ 3 ಬೆರಳುಗಳನ್ನು ಪ್ರದರ್ಶನ ಮಾಡ್ತಾ ಯುವಕರೆಲ್ಲ ಬೀದಿಗಿಳಿದು ಅವರು 3 ಬೆರಳುಗಳನ್ನು ತೋರಿಸ್ತಾ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿನ ಈ ಥರದ್ದೇ ಒಂದು ಜನವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಬಹುಶಃ ಅದೇ ಸಾಲಲ್ಲಿ ಇವತ್ತು ಭಾರತ ನಿಂತ್ಕೊಂಡಿದೆ. ಭಾರತ ದೇಶದ ರೈತರು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಹೋರಾಟದಲ್ಲಿ ಒಂದು 100ಕ್ಕಿಂತ ಹೆಚ್ಚು ರೈತರು ಪ್ರಾಣ ಕಳ್ಕೊಂಡಿದ್ದಾರೆ. ಸದನದಲ್ಲಿ ರಾಹುಲ್ ಗಾಂಧಿಯವರು ಒಂದು 2 ನಿಮಿಷ ಪ್ರಾರ್ಥನೆ ಸಲ್ಲಿಸ್ಬೇಕಂತ ಹೇಳಿ ಮೌನಾಚರಣೆ ಮಾಡಿದ್ದಾರೆ. ಸೊ ಇದನ್ನು ವಿರೋಧಿಸಿ ಇವರು BJP ಸಂಸದರೇನಿದ್ದಾರೆ ಅವರು ಟೇಬಲ್ ಕುಟ್ಟಿ ಗದ್ದಲು ಎಬ್ಸಿದ್ರು ಅಂತ ಹೇಳ್ತಿದ್ರು. ಸೊ ಈ ಥರ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಇಂಥ ವಿಚಾರಗಳು ನೋಡ್ತಿದ್ರೆ ನಮ್ಮ ದೇಶ ಯಾವ ಕಡೆ ಸಾಗ್ತಿದೆ ಅನ್ನೋದು ಗೊತ್ತಾಗ್ತಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬಹುಶಃ ನನಗನ್ಸೋದು ಇಷ್ಟು ಕ್ರೂರವಾಗಿ ಯಾರೂ ನಡ್ಕೊಂಡಿರಲಿಲ್ಲ ಸರ್. ಒಬ್ಬ ರೈತ, ಒಬ್ಬ ಅಲ್ಲ, ಇಬ್ಬರಲ್ಲ, ನೀವು ಹೇಳಿದ್ರಿ 100, ಇನ್ನು ಕೆಲವು ಕಡೆ ಮಾಹಿತಿ ಇದೆ 200 ದಾಟಿದೆ ಅವ್ರ ಸಂಖ್ಯೆ ಅಂತ. ಸೊ ಆ ಪ್ರಮಾಣದಲ್ಲಿ ಈ ದೇಶದಲ್ಲಿ ತಮ್ಮ ಒಂದು ಚಳುವಳಿಗೋಸ್ಕರ ಬಲಿದಾನ ಮಾಡಿದ್ದಾರೆ. ಆದರೆ ಅಂಥ ರೈತರನ್ನು ಇಸ್ ಖೂನ್ ಮೇ ಖಲಿಸ್ತಾನಿ ಹೇ, ಇಸ್ ಖೂನ್ ಮೇ ಇದೇನು ರಾಷ್ಟ್ರ ವಿರೋಧಿ ಹೇ, ಓ ಆಂದೋಲನ್ ಜೀವಿ ಹೇ ಅನ್ನುವಂಥ ಪದಗಳನ್ನು ಬಳಸಿ ಅವರು ಅಪಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಅಪಮಾನ ಮಾಡಿ ಕಡೆ ಪಕ್ಷ ನಮ್ಮಲ್ಲೊಂದು ಮಾತಿದೆ, ಅವನೆಂಥವನೇ ಆಗಿದ್ದರೂ ಕೂಡ ಅವನು ಪ್ರಾಣ ಹೋದ ಮೇಲಾದರೂ ಅವನ ಜೊತೆ ಯಾವುದೇ ದ್ವೇಷ ಇಟ್ಕೊಳ್ಳಲ್ಲ, ಅವನು ಗೌರವ ಸಲ್ಲಿಸಬೇಕು ಅನ್ನೋದು ಭಾರತದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ. ಆದರೆ ಇವತ್ತು ಅಷ್ಟು ಜನ ರೈತರು ಸತ್ತಿದ್ದಾರೆ. ಈ ಕಡೆ ವಿರೋಧ ಪಕ್ಷದವ್ರು ಎದ್ದು ನಿಂತ್ಕೊಂಡು ಅವರ ಬಲಿದಾನಕ್ಕೆ, ಅವರ ಹೋರಾಟಕ್ಕೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವ್ರು ಎದ್ದು ನಿಂತ್ಕೊಂಡು ಮೌನಾಚರಣೆ ಮಾಡಿದರೆ ಆಳುವ ಸರ್ಕಾರ ಅದನ್ನು ಧಿಕ್ಕರಿಸುತ್ತೆ. ನಾವು ಅವರ ಒಂದು ಹುತಾತ್ಮರಾಗಿರುವಂಥ ರೈತರಿಗೆ ಅಥವಾ ಆ ಹೋರಾಟಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರುವಂಥ ರೈತರಿಗೆ ನಮ್ಮ ಹತ್ರ ಎಳ್ಳಷ್ಟು ಬೆಲೆ ಇಲ್ಲ ಅನ್ನುವಂಥ ಸಂದೇಶವನ್ನು ಈ ಸರ್ಕಾರ ಈ ರೀತಿಯ ದಾರ್ಷ್ಟ್ಯ ನಡವಳಿಕೆಯಿಂದ ಅದು ಬಿಂಬಿಸುವಂಥ ಕೆಲಸ ಮಾಡಿದೆ. ಬಹುಶಃ ಈ ಥರ ನಡ್ಕೊಳ್ಳೋಕೆ ಸಾಧ್ಯ ಏನ್ರಿ? ನಡ್ಕೊಳ್ಳೋಕೆ ಸಾಧ್ಯನಾ? ಯಾರೋ ಒಬ್ಬ ವ್ಯಕ್ತಿ, ನಾನು ಹೇಳೋದು, ಈ ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಲ್ಲಿ ನಿಂತು ಕಣ್ಣೀರು ಹಾಕಿದರು. ಭಾಳಷ್ಟು ಜನ ಅದನ್ನು ತುಂಬ ಮಾಧ್ಯಮದವರು ಕೂಡ ಬಿಂಬಿಸ್ತಾ ಇದ್ದಾರೆ. ಆದರೆ ನಾನು ಕೇಳೋದು, ರೈತರು 200 ಜನ ಸತ್ತರು, ಅವರಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರೇ ಬರಲಿಲ್ಲ. ಅವ್ರ ಕಣ್ಣಲ್ಲಿ ನೀರು ಬಂದದ್ದು ಯಾರಿಗೋಸ್ಕರ? ವಿರೋಧ ಪಕ್ಷದಲ್ಲಿ ಇವ್ರ ವಿರುದ್ಧ ಇಷ್ಟು ವರ್ಷ ರಾಜಕಾರಣ ಮಾಡಿದವನಿಗೋಸ್ಕರ ಅವ್ರು ಕಣ್ಣೀರು ಸುರಿಸ್ತಾರೆ. ಆದರೆ ರೈತರು, ಯಾವ ರೈತರು ಈ ದೇಶದಲ್ಲಿ ಇವರು ತಿನ್ನುವ ಅನ್ನವನ್ನು ಬೆಳೆದಿದ್ದಾನೋ ಆ ರೈತ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಅವನಿಗೆ ಯಾವ ಗೌರವ ಇಲ್ಲ. ಅವನಿಗೋಸ್ಕರ ಇವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ. ಈ ಚಳಿ, ಈ ತೀವ್ರವಾದ ಚಳಿಯನ್ನು ಸಹಿಸ್ಕೊಳ್ಳೋಕ್ಕಾಗತ್ತಾ? ನಾನೇ ಹೋಗಿದ್ದೆ ಡೆಲ್ಲಿಗೆ, ನಾನು ರಾಜಸ್ಥಾನ ಹೋದೆ. ಎಂದು ನಾವು ಸ್ವೆಟರ್ ಹಾಕಿ ಗೊತ್ತಿಲ್ಲದೆ ಇದ್ದವ್ರಿಗೆ, ನಮಗೆ ಕಾಲಿಗೆ ಶೂಸ್ ಇಲ್ಲದೆ, ಟೋಪಿ ಇಲ್ಲದೆ, ಸ್ವೆಟರ್ ಇಲ್ಲದೆ, ರೆಗ್ಜಿನ್ಗಳಿಲ್ಲದೆ ಹೊರಗಡೆ ಬರೋದಕ್ಕೆ ಆಗದೇ ಇರೋಷ್ಟು ಪರಿಸ್ಥಿತಿ ಇದೆ. ನೆನೆಸ್ಕೊಂಡ್ರೆ ಭಯವಾಗುತ್ತೆ, ಅಷ್ಟು ಚಳಿ ಅದು. ಅಂಥ ಚಳಿಯೊಳಗಡೆ ಲಕ್ಷಾಂತರ ಜನ ನಿಂತು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನನಗನ್ಸುತ್ತೆ ಅದ್ಯಂಥ ಗುಂಡಿಗೆ ಗಟ್ಟಿ ಇರೋವಂಥ ರೈತರವರಾಗಿರಬೇಕು. ನಿಜವಾದ ರೈತ. ಇವ್ರು ಹೇಳ್ತಾರಲ್ಲ, ಅವ್ರು ಯಾರು ರೈತರಲ್ಲ, ಅವರೆಲ್ಲ ಭಾಳ ಶ್ರೀಮಂತ ದುಕಾನ್ದಾರರು, ಅವರೆಲ್ಲ ಮಧ್ಯವರ್ತಿಗಳು. ಏನು ಸ್ವಾಮಿ, ಒಂದು ರಾಜ್ಯದಲ್ಲಿ 20 ಲಕ್ಷ ಜನ ಮಧ್ಯವರ್ತಿಗಳಿರೋಕ್ಕೆ ಸಾಧ್ಯನಾ? ಮತ್ತು ಅವನು ರೈತ ಅಲ್ಲದೆ ಹೋದರೆ ಈ ಚಳಿಗಾಲದಲ್ಲಿ ಇವರು ವಾಟ್ರ್ ಇದು ಮಾಡಬೇಕಾದ್ರೆ, ಏನೋ ಅಶ್ರುವಾಯು ಸಿಡಿಸಬೇಕಾದ್ರೆ ಅವ್ರ ಮೇಲೆ ಜಲ ಪಿರಂಗಿಯನ್ನು ಬಳಸಿ ಅವರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಬೇಕಾದ್ರೆ ಯಾರಾದರೂ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದವನೋ ಅಥವಾ ಬಿಸ್ನೆಸ್ ಮ್ಯಾನ್ಗಳು ಅದನ್ನು ತಡ್ಕೋತಾರಾ? ರೈತರಾಗಿರೋದಕ್ಕೆ ತಡ್ಕೊಂಡಿದ್ದಾರೆ. ಮತ್ತು ನನಗನ್ಸೋದು ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ.
ಇವತ್ತು ಪ್ರತಿಭಟನೆ ಮಾಡಬೇಕಿರೋರು ಜನ, ರಸ್ತೆ ತಡೆ ಮಾಡಬೇಕಿರೋರು ಹೋರಾಟಗಾರರು, ರಸ್ತೆಗಳಿಗೆ ಮುಳ್ಳು ಹಾಕೋದು, ಕಲ್ಲು ಹಾಕೋದು, ಗಾಡಿಗಳನ್ನು ತಡೆಯೋದು ಅವೆಲ್ಲ ಮಾಡೋದು ಯಾರು ಅಂದರೆ ಜನ. ಆದರೆ ಇವತ್ತು ಸರ್ಕಾರ ಆ ಹೋರಾಟಗಾರರನ್ನು ತಡೆಯೋದಕ್ಕೆ ಸರ್ಕಾರವೇ ಮುಳ್ಳು ಹಾಕಿದೆ. ರೈತ ನಡೆಯೋ ಹಾದಿಗೆ ಮುಳ್ಳಿಟ್ಟ ಸರ್ಕಾರವನ್ನು ಈ ದೇಶದ ರೈತ ಮರಿತಾನೆ ಯಾವತ್ತಾದರೂ? ರೈತ ನಡ್ಕೊಂಬರೋ ಹಾದಿಗೆ ಮುಳ್ಳು ಹಾಕಿದ್ದಾರೆ. ರೈತ ನಡ್ಕೊಂಬರೋವಂಥ ಹಾದಿಯಲ್ಲಿ ಅವರು ಕಂದಕಗಳನ್ನು ತೋಡಿದ್ದಾರೆ, ದೊಡ್ಡ ದೊಡ್ಡ ಮುಳ್ಳಿನ ಬೇಲಿಗಳನ್ನು ಹಾಕಿದ್ದಾರೆ. ಬಹುಶಃ ಇಷ್ಟೆಲ್ಲ ಬೇಲಿನ ಗಡಿಯಲ್ಲಿ ಹಾಕಿದ್ದಿದ್ರೆ ಚೈನಾದವರು ಭಾರತ ದೇಶದ ಗಡಿ ಒಳಗಡೆ ಬಂದು 150 ಮನೆ ಕಟ್ತಾ ಇರಲಿಲ್ಲ. ಒಂದು ದೊಡ್ಡ ಸಿಟಿ, ಒಂದು ಮಿನಿ ಸಿಟಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅವರು. ಆದರೆ ನಾನು ನಿನ್ನೆ ನೋಡ್ತಾ ಇದ್ದೆ, ಭಾರತದ ಗಡಿಯೊಳಗಡೆ ಕೂಡ ಅವರು ದಿನದಿಂದ ದಿನ ಒಳಗಡೆ ಅತಿಕ್ರಮಿಸಿ ಚೈನಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಈ ಥರ ಅಂಥ ಕಡೆಗೆ ಯಾವುದಕ್ಕೆ ಗಮನ ಕೊಡಬೇಕಿತ್ತೋ ಅದನ್ನು ಬಿಟ್ಟು ಅವ್ರು ಈ ಥರ ಮಾಡ್ತಾ ಇರೋದು ಖಂಡಿತವಾಗಿಯೂ ಭಾಳ ಹೇಯ. ಭಾರತ ದೇಶದ ಇತಿಹಾಸ ಇವ್ರನ್ನ ಕ್ಷಮಿಸಲ್ಲ. ಸರ್, ಕಳೆದ ವಾರ ಬಜೆಟ್ ಮಂಡನೆ ಆಗಿದೆ. ಸೊ ಎಲ್ಲೆಡೆ ವಿಷಯ ಏನು ಕೇಳಿ ಬರ್ತಿದೆ ಅಂತಂದರೆ, ಈ ಬಜೆಟು ಬಡವ್ರ ಪರವಾಗಿಲ್ಲ, ಇದು ಶ್ರೀಮಂತರ ಪರವಾಗಿದೆ ಇದು. ಸೊ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ 30 ಪೈಸೆ, 20 ಪೈಸೆ, 50 ಪೈಸೆ ಏರ್ತಾನೆ ಇದೆ. ಭಾಗಶಃ ಈ ಮಂತ್ ಎಂಡಲ್ಲಿ 100 ದಾಟಿದ್ರೂ ಆಶ್ಚರ್ಯ ಇಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಥವಾ ಮತ್ತು ಇದ್ರ ಜೊತೆಗೆ ಬಡವರು ಈ ಬಜೆಟ್ನ ಅಥವಾ ಈ ಪೆಟ್ರೋಲ್ ಬೆಲೆ ಏರಿಕೆನ ಯಾವ ರೀತಿ ಎದುರಿಸ್ಬೇಕಾಗತ್ತೆ? ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೀನಿ, ಇದು ಕೇವಲ ಪೆಟ್ರೋಲ್ ಮಾತ್ರ ಅಲ್ಲ. ನಾನು ಹಿಂದೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಭಾರತ ದೇಶದಲ್ಲಿ ಒಂದು ಸುವರ್ಣಯುಗ ಆರಂಭ ಆಗಿಬಿಡುತ್ತೆ. ಭಾರತ ದೇಶದಲ್ಲಿ ಪೆಟ್ರೋಲು ಅವತ್ತು ಮನಮೋಹನ್ ಸಿಂಗ್ ಹಾಕಿದಂಥ ಟ್ಯಾಕ್ಸು ಕೇವಲ 8% ಮಾತ್ರ. ಆ 8% ಟ್ಯಾಕ್ಸನ್ನು ವಿರೋಧಿಸಿ ಬೀದಿಗಿಳಿದಿದ್ವಿ ನಾವು. ಆದರೆ ಇವತ್ತು 35% ಟ್ಯಾಕ್ಸ್ ಹಾಕಿದರೂ ಕೂಡ ಈ ಸರ್ಕಾರನ ಕೇಳೋ ಸ್ಥಿತಿಯಲ್ಲಿಲ್ಲ. ನಾವು ಈ ಸರ್ಕಾರದ ವಿರುದ್ಧ ಮಾತನಾಡೋ ಸ್ಥಿತಿಯಲ್ಲಿಲ್ಲ. ಆದರೆ ಭಾಳಷ್ಟು ಜನ ಏನು, ಮೋದಿ ಎಷ್ಟೇ ಪೆಟ್ರೋಲ್ ಟ್ಯಾಕ್ಸ್ ಹಾಕಿದರೂ ಕೂಡ ನಾಳೆ ಪೆಟ್ರೋಲ್ 100 ರೂಪಾಯಿ ಆದರೂ, 200 ರೂಪಾಯಿ ಆದರೂ, 500 ರೂಪಾಯಿ ಆದರೂ ತಳ್ಕೊಂಡೋಗಿ ನಾವು ಮೋದಿಗೆ ಓಟ್ ಹಾಕ್ತೀವಿ, ಸೈಕಲ್ ಓಡ್ಕೊಂಡು ಮೋದಿಗೆ ಓಟ್ ಹಾಕ್ತೀವಿ ಅನ್ನುವಂಥ ಏನು ಈ ಒಂದು ಏನು ಹೇಳ್ತಾರೆ ಅಸಂಬದ್ಧವಾದಂಥ ಪ್ರಲಾಪಗಳನ್ನು ಮಾಡ್ತಾಯಿದ್ರೋ ಅವರಿಗೆ ಬದುಕಿನ ಕಷ್ಟ ಗೊತ್ತಿಲ್ಲ ಸರ್. ಬದುಕಿನ ಕಷ್ಟ ಗೊತ್ತಿಲ್ಲ. ಒಬ್ಬ ರೈತ ಯಾವ ರೀತಿ ಪೆಟ್ರೋಲ್ ಹಾಕ್ಸೋದಕ್ಕೆ ಸಾಧ್ಯ? ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಯಾವ ರೀತಿ ಪೆಟ್ರೋಲ್ ಗಾಡೀಲಿ ಓಡಾಡೋಕ್ಕೆ ಸಾಧ್ಯ? ಒಬ್ಬ ಬಡವ ಪೆಟ್ರೋಲ್ ಗಾಡಿ ಹತ್ತೋದಕ್ಕೆ ಸಾಧ್ಯ ಇದೆಯಾ? ಇವತ್ತು ನೀವು ಎಲ್ಲದರಲ್ಲೂ ಈ ಬಜೆಟ್ ಏನಿದೆಯಲ್ಲ, ಇದು ಬಜೆಟ್ ಬಗ್ಗೆ ಯಾರೋ ನನಗೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ದಿಸ್ ಬಜೆಟ್ ಈಸ್ ಲೂಟ್ ಇಂಡಿಯಾ ಆ್ಯಂಡ್ ಸೇಲ್ ಇಂಡಿಯಾ ಬಜೆಟ್ ಅಂತ. ಇವತ್ತು LIC ಮಾರಾಟಕ್ಕೆ ಇಡ್ತೀವಿ, ಬೇರೆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು, ಭಾರತದ ಸಂಸ್ಥೆಗಳನ್ನ ಪ್ರೈವೇಟೈಸ್ ಮಾಡಿಬಿಡ್ತೀವಿ, ಎಲ್ಲ ಪ್ರೈವೇಟ್ ಕಂಪ್ನಿಗಳ ಕೈಲಿ ಕೊಟ್ಟು ನಾವು ದೇಶನ ಅವ್ರು ನಡೆಸೋಕೆ ಬಿಟ್ಟು ನಾವು ಸುಮ್ಮನೆ ಆರಿಸಿ ಬಂದು ಕೂತ್ಕೋತೀವಿ ಅಂತ. ಬಹುಶಃ ಯಾರೋ ಒಂದು ಕಾರ್ಟೂನಲ್ಲಿ ಹಾಕಿದ್ರು, ಇಷ್ಟು ವರ್ಷಗಳಲ್ಲಿ, ಈ 6 ವರ್ಷದಲ್ಲಿ ಭಾರತ ಬೆಳೆದದ್ದು ಯಾವುದ್ರೊಳಗೆ ಅಂತಂದರೆ ಮೋದಿ ಗಡ್ಡದಲ್ಲಿ ಮಾತ್ರ ಅಂತ. ಅಂದರೆ ಅದು ಮಾತ್ರ ಬೆಳೀತಾ ಇದೆ ಅಂತ. ಸೊ ಈ ಥರದ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ಇವತ್ತು ಬಂದಿರೋದು ಭಾಳ ತಪ್ಪು. ಇವತ್ತು ಏನು ಈ ಬಜೆಟ್ ಹೇಳ್ತಾ ಇದ್ದಾರೆ, ನೀವು ಬರೀ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಮಾತ್ರ ಅಲ್ಲ, ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗಿದೆ. ನನಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ ಹಾಗೆ ಇಲ್ಲಿ ಒಬ್ಬರು ಹಾಕಿದ್ದಾರೆ, ಆ ಐವರ್ಮೆಕ್ಟಿನ್ ಅನ್ನುವಂಥ ಟ್ಯಾಬ್ಲೆಟ್ಟು ಇದೇ ಹಿಂದೆ ಕೆಲವು ದಿವಸಗಳ ಹಿಂದೆ 195 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 350 ರೂಪಾಯಿ ಆಗಿದೆ ಅದರ MRP. 195 ರೂಪಾಯಿಯಲ್ಲಿ 350 ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಯಿತು? 50%ಗಿಂತ ಜಾಸ್ತಿ. ಸೊ ಈ ರೀತಿಯಲ್ಲಿ ನಾನು ಹೇಳೋದು, ಒಬ್ಬ ಬಡವ, ಅವನಿಗೆ ಕಾಯಿಲೆ ಬಂತು, ಅವನಿಗೆ ಡಾಕ್ಟ್ರು ಐವರ್ಮೆಕ್ಟಿನ್ ಬರೆದ್ರು, ಅವನು ಔಷಧಿ ತಗೊಳ್ಳೋದಕ್ಕೆ ನಾಳೆ ಕಣ್ಣೀರು ಹಾಕಬೇಕಲ್ಲ ಸ್ವಾಮಿ. ಕಡೆಯ ಪಕ್ಷ ಇಂಥ ವಿಚಾರದಲ್ಲಿ ನನಗೊಂದು ಲಿಸ್ಟ್ ಕಳಿಸಿದ್ದಾರೆ. ಆ ಲಿಸ್ಟ್ ಹೇಗಿದೆ ಅಂತಂದರೆ ನೋಡಿ, ಔಷಧಿಗಳದೇ ಲಿಸ್ಟ್ ಇದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಔಷಧಿ ಅನ್ನೋದು ಮನುಷ್ಯನ ಜೀವ ಉಳಿಸುವಂಥದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ನಾವೇನಿವತ್ತು ಧರ್ಮ ಮತ್ತೊಂದು ಎಲ್ಲ ಮಾತನಾಡ್ತಾ ಇದ್ದೀವಿ, ಅದರ ಪ್ರಕಾರ ಹೋದರೂ ಕೂಡ ಭಾರತ ದೇಶದಲ್ಲಿ ಎರಡನ್ನು ಮಾರಾಟ ಮಾಡೋ ಹಂಗಿರಲಿಲ್ಲ. ಒಂದು ಶಿಕ್ಷಣನ ಮತ್ತು ಇನ್ನೊಂದು ಔಷಧಿಗಳನ್ನು. ಅವೆರಡೂ ಕೂಡ ಮೂಲಭೂತ ಸೌಕರ್ಯ ಆಗಬೇಕಿತ್ತು. ನಾನು ಅಂದ್ಕೊಂಡಿದ್ದೆ ಏನಾದರೂ ಒಳ್ಳೆ ಸರ್ಕಾರ ಯಾವುದಪ್ಪ ಅಂತಂದರೆ ಶಿಕ್ಷಣ ಮತ್ತು ಔಷಧಿ ಇದೆರಡರ ಬೆಲೆ ಕಡಿಮೆ ಮಾಡಬೇಕು, ಇದರ ದಾಮ್ ಕಡಿಮೆ ಮಾಡಬೇಕು ಅಂತ. ಆದರೆ ಇವತ್ತು ಸ್ಕೂಲ್ಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಎಜುಕೇಷನ್ನ ಬೆಲೆ ಗಗನಕ್ಕೆ ಮುಟ್ತಾ ಇದೆ. ಬಹುಶಃ ಬಿಟ್ಟರೆ ಮುಂದಿನ ದಿವಸಗಳಲ್ಲಿ ಯಾವುದಾದ್ರೂ ಫಾರಿನ್ ಯೂನಿವರ್ಸಿಟಿಗಳನ್ನು ಕರ್ಕೊಂಡು ಬಂದು ಭಾರತ ದೇಶದಲ್ಲಿ ನೀವೇ ಕಾಲೇಜ್ ನಡೆಸಿ, ಸ್ಕೂಲ್ ನಡೆಸಿ ಅಂತ ಬಿಡುವಂಥ ವಿಚಾರ ಕೂಡ ಬಹುಶಃ ಈ ಸರ್ಕಾರ ಯೋಚನೆ ಮಾಡಬಹುದು. ನಾನು ನಿಮಗೆ ಒಂದಷ್ಟು ಔಷಧಿಗಳ ಇದು ಹೇಳ್ತೀನಿ. ಕ್ಯಾಲ್ಪೋಲ್ 250 ಅದೊಂದು ಸಿರಪ್ಪು. ಅದು ಮುಂಚೆ
26 ಮೇ 2014ರಲ್ಲಿ 30 ರೂಪಾಯಿ ಇತ್ತು, ಇವತ್ತು 40 ರೂಪಾಯಿ ಆಗಿದೆ. ಇವತ್ತು ಬಿ ಪ್ರೋಟೀನ್ 200 mg 198 ರೂಪಾಯಿ ಇತ್ತು, ಇವತ್ತದು 229 ರೂಪಾಯಿ ಆಗಿದೆ. ಸೊ ಪ್ರೋಟೀನುಲಸ್ ಪೌಡರ್ ಅದು 200 ರೂಪಾಯಿ ಇತ್ತು, ಇವತ್ತು 413 ರೂಪಾಯಿ ಆಗಿದೆ. ಈ ಥರ ನಾನು ಹೇಳ್ತಾ ಹೋದರೆ, ಅಂದರೆ ಇದೊಂದು ಲಿಸ್ಟ್ ಕಳಿಸಿದ್ದಾರೆ. ಬಹುಶಃ ಇದನ್ನು ಹೀಗೆ, ಈಗ ಆಮ್ಲೋಡಾಕ್ ಬಿ ಪಿ ಟ್ಯಾಬ್ಲೆಟು 29 ರೂಪಾಯಿ ಇತ್ತು, 87 ರೂಪಾಯಿ ಆಗಿದೆ ಅದು ಇವಾಗ. ಸೊ ನಾವತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಟೀಕೆ ಮಾಡಿದ್ವಿ, ಎಲ್ಲೋ ರೇಟ್ ಜಾಸ್ತಿ ಆಗ್ತಿದೆ. ಆದರೆ ಇವತ್ತು ಮನುಷ್ಯನಿಗೆ ಅವಶ್ಯಕವಾಗಿರುವಂಥ ಔಷಧಿಗಳ ರೇಟೇ ಗಗನವನ್ನು ಮುಟ್ತಾ ಇದೆ. ಮನುಷ್ಯನಿಗೆ ಅವಶ್ಯಕವಾಗಿರುವಂಥ ಪೆಟ್ರೋಲ್ ರೇಟ್ ಗಗನ ಮುಟ್ತಾ ಇದೆ. ಮನುಷ್ಯ ಉಪಯೋಗಿಸೋಂಥ ಎಡಿಬಲ್ ಆಯಿಲ್ ಅದರ ರೇಟು ಆಲ್ಮೋಸ್ಟ್ ದ್ವಿಗುಣ ಆಗ್ತಾ ಬಂದಿದೆ. ಹೆಂಗ್ರಿ ಬಡವರು ಬದುಕೋದು? ಹೆಂಗೆ ಬಡವರು ಬದುಕೋಕ್ಕೆ ಸಾಧ್ಯ ಇದೆ? ಸೊ ಇವತ್ತು ಜನ ಜಾಗೃತರಾಗಬೇಕಾಗಿದೆ. ಜನರ ಕೈಲಿ ಮತದಾನದ ಹಕ್ಕು ಕೊಟ್ಟಿದೆ. ಜನ ತೀರ್ಮಾನ ಮಾಡಬೇಕು. ಈ ದೇಶದ ಮಾಲೀಕ ಅಂಬಾನಿ ಅದಾನಿ ಆಗಬೇಕಾ? ಈ ದೇಶದ ಮಾಲೀಕ ಈ ದೇಶದ ಸಾಮಾನ್ಯ ಪ್ರಜೆ ಆಗಬೇಕಾ? ದೇಶದ ಸಾಮಾನ್ಯ ಪ್ರಜೆ ಎಲ್ಲಿವರೆಗೂ ಎಲ್ಲ ಸೆಕ್ಟರ್ಗಳು, ಏವಿಯೇಷನ್ ಸೆಕ್ಟರು, ಪವರ್ ಸೆಕ್ಟರು, ಮತ್ತೊಂದು ಎಲ್ಲವೂ ಕೂಡ ಎಲ್ಲಿವರೆಗೂ ಜನಸಾಮಾನ್ಯರ ಕೈಲಿರ್ತದೋ, ರೈತರ ಭೂಮಿ, ನಾನು ಹೇಳೋದು ಭಾಳ ಮುಖ್ಯವಾಗಿ ಅವ್ರು ಯಾಕೆ ಹೋರಾಟ ಮಾಡ್ತಿದ್ದಾರೆ? ಆ ರೈತರ ಭೂಮಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ನಾಳೆ ದಿವಸ. ಅದಕ್ಕೋಸ್ಕರ ಅವ್ರು ಬೀದಿಗಳಿಗೆ ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಅಂತೂ ಎಷ್ಟು ಕ್ರೂರವಾದ ಮರಣಶಾಸನವನ್ನು ಬರೀತು ರೈತರಿಗೆ. ಅವರು 79AB ಕಾಯ್ದೆಗಳನ್ನು ತೆಗೆದುಹಾಕೋದ್ರ ಮೂಲಕ ಅವರು ಯಾರು ಬೇಕಾದರೂ ಭೂಮಿ ಕೊಟ್ಕೊಳ್ಬೋದು ಅಂತ. ಹಿಂದೆ ಇಂದಿರಾ ಗಾಂಧಿಯವರು ಉಳುವವನು ಭೂಮಿ ಒಡೆಯ ಅಂದರು. ಇವತ್ತು ನಮ್ಮ BJP ಸರ್ಕಾರ ಉಳ್ಳವನು, ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವನು ಭೂಮಿ ಒಡೆಯ. ಅವನು ಬಂದು 100 ಎಕರೆಗಳನ್ನು ಖರೀದಿ ಮಾಡಿ ಬಿಸಾಕ್ಬೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಸಾಮಾನ್ಯ ಹಳ್ಳಿಯೊಳಗಡೆ ಯಾರೋ ಒಬ್ಬ ಬಂದು ಒಂದು 200 ಎಕರೆ ಅಥವಾ 400 ಎಕರೆ ಭೂಮಿ ತೆಗೆದುಬಿಟ್ರೆ, ಭೂಮಿ ಖರೀದಿ ಮಾಡಿಬಿಟ್ರೆ, ಇನ್ನು ಊರೊಳಗಡೆ ಬೇರೆ ಯಾರಿಗೂ ಅರ್ಧ ಎಕರೆ ಭೂಮಿ ಇರಲ್ಲ. ಅರ್ಧ ಎಕರೆ ಇರಲ್ಲ ಸ್ವಾಮಿ. ಅಂಥ ಪರಿಸ್ಥಿತಿ ಬಂದರೆ ಅವ್ರ ಪರಿಸ್ಥಿತಿ ಏನು? ಮತ್ತೆ ಜಮೀನ್ದಾರಿ ಸಿಸ್ಟಮ್ ವಾಪಸ್ ಬರುತ್ತೆ. ಭೂಮಿ ಉಳ್ಳವರು ಜಮೀನ್ದಾರರಾಗ್ತಾರೆ. ಅವನಿಗೆ ಭೂಮಿ ಕೊಟ್ಟು ಅವನದೇ ಭೂಮಿಯಲ್ಲಿ ಅವನು ಕೂಲಿ ಕಾರ್ಮಿಕನಾಗಿ ಒಬ್ಬ ಜೀತದ ಆಳಾಗಿ ಜೀತ ಪದ್ಧತಿಯನ್ನು ಮತ್ತೆ ವಾಪಸ್ ತರೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವಾಗಲೂ ನಮ್ಮ ಸಂಪತ್ತು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗಬೇಕು. ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪೀಪಲ್. ಆದರೆ ಏನಾಗ್ತಿದೆ ಅಂತಂದರೆ ಅಕ್ಯುಮಿಲೇಷನ್ ಆಫ್ ವೆಲ್ತ್ ಇನ್ ಓನ್ಲಿ ಫ್ಯೂ ಹ್ಯಾಂಡ್ಸ್. ಕೆಲವು ಜನಗಳು ಈ ದೇಶದ ಒಟ್ಟು ಸಂಪತ್ತಿನ ಒಡೆಯರಾಗೋದಕ್ಕೆ ಹೊರಟಿದ್ದಾರೆ. ಇದು ಭಾರತದ ಒಂದು ಸಂವಿಧಾನಕ್ಕೆ, ಭಾರತವನ್ನು ಕಟ್ಟದ ನಮ್ಮ ಪೂರ್ವಿಕರ ಆಶಯಗಳಿಗೆ ಬರೀತಾ ಇರುವಂಥ ಮರಣ ಶಾಸನ ಅನ್ನೋದು ನನ್ನ ಸ್ಪಷ್ಟೋಕ್ತಿ. ಬಜೆಟನ್ನು ನೀವು ಕೇಳೋದಾದರೆ ಬಹುಶಃ ಇದೇ ಹೇಳಿದ್ನಲ್ಲ, ಲೂಟ್ ಇಂಡಿಯಾ ಸೇಲ್ ಇಂಡಿಯಾ ಬಜೆಟ್ ಥರ ಇದೆ ಆ ಬಜೆಟ್. ಆ ಬಜೆಟ್ನೊಳಗಡೆ ಹೊಗಳೋ ಅಂಥದ್ದು ಏನೂ ಇಲ್ಲ. ಆ ಬಜೆಟ್ ಒಳಗಡೆ ಡಿಫೆನ್ಸು ಚೈನಾ ಗಡಿ ಒಳಗಡೆ ಅತಿಕ್ರಮ ಮಾಡ್ಕೊಂಡು ಒಳಗೆ ಬರ್ತಾ ಇದೆ. ಇವತ್ತು ಭಾರತ ದೇಶದ ಒಳಗೆ ಬಂದು ಊರುಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಬ್ರಿಡ್ಜ್ಗಳನ್ನು ಕಟ್ತಾ ಇದೆ, ರಸ್ತೆಗಳನ್ನು ಕಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿಫೆನ್ಸ್ ಬಜೆಟ್ಟು ಜಾಸ್ತಿ ಮಾಡಿದಾರಾ? ಭಾರತದ ಬಜೆಟಲ್ಲಿ ಡಿಫೆನ್ಸ್ ಜಾಸ್ತಿ ಮಾಡಿದ್ದಾರೆ? ಇಲ್ಲ. ಇವತ್ತು ರೈಲ್ವೇಸ್ ಪರಿಸ್ಥಿತಿ ಏನು? ಮನಮೋಹನ್ ಸಿಂಗ್ ಇದ್ದಾಗ 5 ರೂಪಾಯಿ ಪ್ಲಾಟ್ಫಾರ್ಮ್ ಟಿಕೆಟ್ ಇತ್ತು. ಇವ್ರು ಬಂದರು ಒಂದು ಸ್ವಲ್ಪ ದಿವಸಕ್ಕೆ 10 ರೂಪಾಯಿ ಮಾಡಿದ್ರು. ಇವತ್ತು 50 ರೂಪಾಯಿ ಪ್ಲಾಟ್ಫಾರ್ಮ್ ಟಿಕೆಟ್ ಇದೆ. 50 ರೂಪಾಯಿ. 2 ಸ್ಟೇಷನ್ ದಾಟೋದಕ್ಕೆ ರೈಲ್ವೆ ಟಿಕೆಟೇ 10 ರೂಪಾಯಿ ಇರುತ್ತೆ. ಅವ್ರನ್ನ ರೈಲ್ವೆಗೆ ಹತ್ಸೋದಕ್ಕೆ ಅಂತ ಯಾರಾದರೂ ಒಳಗೆ ಹೋಗಬೇಕು ಅಂದರೆ 50 ರೂಪಾಯಿ ಟಿಕೆಟ್ ತೊಗೋಬೇಕು. ಎಂಥ ವ್ಯವಸ್ಥೆ ಸ್ವಾಮಿ ಇದು. ಸರಿ, ಕೃಷಿ ಕಾಯ್ದೆಯಿಂದ ಎಲ್ಲ ಒಂದು ಕಡೆ ವಿಷಯಗಳು ಕೇಳ್ಪಡ್ತಿದ್ದೀವಿ. ಈ ಕೃಷಿ ಕಾಯ್ದೆಯಿಂದ ರೈತರಿಗೆ ಲಾಭ ಆಗುತ್ತೆ, ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ. ಬಟ್ ಆದರೆ ಇದು ಯಾಕೆ ವಿರೋಧ ಮಾಡ್ತಿದ್ದಾರೆ ಹೆಚ್ಚಾಗಿ? ಅದು ಸತತ ಇದಕ್ಕೆ ಸ್ಟಾಪೇ ಅನ್ನಲ್ಲದೆ 3-4 ದಿನದ ಕಂಟಿನ್ಯೂ ಆಗಿ ಪ್ರತಿಭಟನೆ ನಡೀತಾನೆ ಇದೆ. ಬಟ್ ಯಾಕೆ ವಿರೋಧ ವ್ಯಕ್ತ ಆಗ್ತಿದೆ? ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ರೈತ ದಡ್ಡನ? ಅವನಿಗೆ ಲಾಭ ಆಗುತ್ತೆ ಕಣಯ್ಯ ನಿನಗೆ ಅಂತ ಹೇಳಿದ್ರೆ ಅವ್ನು ಪ್ರತಿಭಟನೆ ಮಾಡೋಕ್ಕೆ ಅವ್ನು ದಡ್ಡನ? ಅವನು ತುಂಬ ಬುದ್ಧಿವಂತ ಇದ್ದಾನೆ. ಇವತ್ತು ನಮ್ಮ ಕರ್ನಾಟಕದ ರೈತರು ಮರೆತು ಇನ್ನೂ ಭಾಳಷ್ಟು ಜನ ನಿದ್ರೆ ಮಾಡ್ತಾ ಇದ್ದಾರೆ, ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅವ್ರು ಹೋರಾಟ ಮಾಡ್ತಿರೋದು ನಿಮಗೋಸ್ಕರ. MSP ಕೊಡ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ, ಕೂತ್ಕೊಂಡು ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಏನು MSP ಅಂದರೆ? ಸ್ವಾಮಿನಾಥನ್ ವರದಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಜಾರಿ ಮಾಡ್ತೀವಿ ಅಂತ 2014ರಲ್ಲಿ ಜಾರಿ ಮಾಡ್ತೀನಿ ಅಂತ ಮೋದಿ ಹೇಳಿದರು. ಇವತ್ತು ಸ್ವಾಮಿನಾಥನ್ ವರದಿ ಜಾರಿಯಾಗಿದೆಯಾ? ಸ್ವಾಮಿನಾಥನ್ ವರದಿ ಏನು ಹೇಳ್ತಾ ಇದೆ? ರೈತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತಂದರೆ, ಅವನಿಗೆ 30%, 50%, 60% ಸಬ್ಸಿಡಿ ಕೊಡುವಂಥ ದೇಶಗಳಿದ್ದಾವೆ ರೈತರಿಗೆ. ಆದರೆ ಭಾರತದಲ್ಲಿ ರೈತಾನೇ ಬಳಕೆದಾರಂಗೆ ಸಬ್ಸಿಡಿ ಕೊಡ್ತಾ ಇದ್ದಾನೆ. ಯಾಕೆ? ನಾನು ನೋಡಿದೆ ಮೊನ್ನೆ ಕೊರೋನಾ ಕಾಲದಲ್ಲಿ ಹಳ್ಳಿಗಳಲ್ಲಿ ನೋಡಿದೆ, ಕೆಲವರು ಸುಮಾರು 50-60 ಸಾವಿರ ಖರ್ಚು ಮಾಡಿ ಕಡಲೆ ಬೀಜ ಹಾಕಿದ್ದಾರೆ. ಅವ್ರು ವಾಪಸ್ ಎಷ್ಟು ಬಂದಿದೆ ಅಂತಂದರೆ 25,000 ರೂಪಾಯಿ ಬಂದಿದೆ.
ಅಂದರೆ ಅವನ ಕೂಲಿ ಹುಟ್ಟಿಲ್ಲ, ಅಲ್ಲಿ ಕೆಲಸ ಮಾಡಿದವರು ಕಳೆ ಕಿತ್ತವ್ರದ್ದು ಕೂಲಿ ಹುಟ್ಟಿಲ್ಲ, ಗೊಬ್ಬರದ್ದು ಕೂಲಿ ದುಡ್ಡು ಹುಟ್ಟಿಲ್ಲ, ಔಷಧಿ ದುಡ್ಡು ಹುಟ್ಟಿಲ್ಲ. ಅವನು 50,000 ರೂಪಾಯಿ 25,000 ರೂಪಾಯಿ ತಗೊಳ್ಳೋದಾದರೆ ಅದರ ಅರ್ಥ ರೈತನೇ ಬಳಕೆದಾರನಿಗೆ ಸಬ್ಸಿಡಿ ಕೊಡುವಂಥ ಪರಿಸ್ಥಿತಿ ಭಾರತ ದೇಶದಲ್ಲಿದೆ. ಇವ್ರು ಏನು ಹೇಳ್ತಾರೆ, 1.5 ಪಟ್ಟಾದರೂ ಅವನ ಆದಾಯ ಜಾಸ್ತಿ ಆಗಬೇಕು. ಉದಾಹರಣೆಗೆ ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 15 ರೂಪಾಯಿ ಆದರೂ ಸಿಗಬೇಕು ನಿಮಗೆ ಅಂತ. ಹೌದು ತಾನೆ? ಇದು ನ್ಯಾಯ ರೈತ ಕೇಳ್ತಾ ಇರೋದು. ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನೀವು ಅಂಬಾನಿಗಾದರೂ ಕೊಟ್ಕೊಳ್ಳಿ, ಅದಾನಿಗಾದರೂ ಕೊಟ್ಕೊಳ್ಳಿ, ನನಗೆ ನನ್ನ ಪಾಲು ನನಗೆ ನಷ್ಟವಾಗದೇ ಇರೋ ಥರ ನನಗೆ ಬರುತ್ತೆ ಸಿಗುತ್ತೆ ಅಂತ ಕಾನೂನು ಮಾಡಿಬಿಡಿ, ನೀವು ಕೊಟ್ಕೊಳ್ಳಿ ಅಂತ ಕೂತ್ಕೊಂಡಿದ್ದಾನೆ. ಇದು ತಪ್ಪ ರೈತ ಕೇಳ್ತಾ ಇರೋದು? 10 ರೂಪಾಯಿ ಹಾಕಿದ್ರೆ 15 ರೂಪಾಯಿ ಆದರೂ ಸಿಗಬೇಕು ಸರ್. ಆ 15 ರೂಪಾಯಿ ಅದರೊಳಗೆ ಬಂತು ಅಂದರೆ ಅವನದ್ರೊಳಗಡೆ ಆ ಖರ್ಚನ್ನು ಕಳೆದು, ಮೂಲ ಬಂಡವಾಳ 10 ರೂಪಾಯಲ್ಲಿ ಅವನು ಆ ಕೂಲಿ ಮತ್ತೊಂದು ಎಲ್ಲವನ್ನೂ ಕಳೆದು ಅವನಿಗೊಂದು 5 ರೂಪಾಯಿ ಆದರೂ ಸಿಕ್ಕರೆ ತಾನೆ ಅವನು ಸುಖವಾಗಿ ಅವನ ಹೆಂಡತಿ ಮಕ್ಕಳಿಗೆ ಕೊಡೋದು, ಅವನೊಂದು ಮನೆ ಕಟ್ಕೊಳ್ಳೋದು, ಅವನೊಂದು ಮಕ್ಕಳು ಮದುವೆ ಮಾಡೋದು, ಅವನ ಕಡೆ ಪಕ್ಷ ಒಂದು TVS ಇಟ್ಕೊಂಡು ಓಡಾಡೋದು. ಇಷ್ಟಕ್ಕೂ ರೈತರು ಇಷ್ಟು ಕೇಳಬಾರ್ದು ಅಂತಂದರೆ ಯಾವ ಸರ್ಕಾರ ನೀವು? ಹಿಂಗೆಂಥ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು? ಇಷ್ಟು ಕೇಳಬಾರ್ದು ಒಬ್ಬ ರೈತ? ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ರೈತ ಹೋರಾಟ ಮಾಡ್ತಿರೋದು 3 ಪ್ರಮುಖ ಕಾರಣಗಳಿಗೆ. ಇನ್ನೊಂದು ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟನ್ನು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಕಾಪಾಡ್ಕೊಂಬಂದಿದೆ. ಯಾಕೆ ಅಂತಂದರೆ ಆ್ಯಕ್ಟ್ ಏನು ಹೇಳುತ್ತೆ, ನಾಳೆ ದಿವಸ ಯಾವುದೇ ದಿನಬಳಕೆಯ ವಸ್ತು, ಅದು ಅಕ್ಕಿ, ಬೇಳೆ, ಕಾಳು, ಮೆಣಸು, ತರಕಾರಿ ಮತ್ತೊಂದು ಏನೇ ಇರ್ಬೋದು, ಅದನ್ನು ಯಾರೋ ದುಡ್ಡಿದ್ದವನು ಇಡೀ ಮಾರ್ಕೆಟ್ನೇ ಖರೀದಿ ಮಾಡ್ಕೊಂಡ್ಬಿಟ್ಟು ಅದನ್ನು ಗೋಡೌನ್ಗಳಲ್ಲಿ ದಾಸ್ತಾನುಗಳನ್ನು ಮಾಡಿ, ವೇರ್ ಹೌಸ್ಗಳಲ್ಲಿ ದಾಸ್ತಾನುಗಳನ್ನು ಮಾಡಿ, ಅದನ್ನು ಜನಸಾಮಾನ್ಯರಿಗೆ ಅಭಾವವನ್ನು ಸೃಷ್ಟಿ ಮಾಡಿ, ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ, ಅದು 20 ರೂಪಾಯಿಗೆ ಸಿಗುವಂಥ ವಸ್ತುನ 50 ರೂಪಾಯಿ 60 ರೂಪಾಯಿಗೆ ಮಾರಾಟ ಮಾಡಬಾರ್ದು ಅನ್ನೋದೇ ಈ ಕಾನೂನಿನ ಮುಖ್ಯಾಂಶ. ಯಾವುದು? ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ಸನ್ನು ತಂದಿರುವಂಥ ಒಂದು ಕಾನೂನು. ಇವತ್ತು ಈ ಸರ್ಕಾರ ಆ ಕಾನೂನು ತೆಗೆಯೋಕೆ ಹೊರಟಿದೆ. ಅಂದರೆ ಅದರ ಅರ್ಥ ಏನು? ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು ವೇರ್ ಹೌಸ್ಗಳನ್ನು 106 ಎಕರೆ ಭೂಮಿಗಳಲ್ಲಿ ಕಟ್ತಾರೆ. ಈಗಾಗಲೇ ಕೆಲವು ಕಡೆ ಕಟ್ಟಿದ್ದಾರೆ. ಆ ಕಟ್ಟಿರೋವಂಥ ಭೂಮಿಲಿ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ತರಕ್ಕೆ ಹೊರಟಿದ್ದಾರೆ. ನೇರ ರೈತನ ಹತ್ರ 10 ವರ್ಷ 20 ವರ್ಷಕ್ಕೆ ಅಂತ ಕಾಂಟ್ರಾಕ್ಟಿಗೆ ಸಹಿ ಹಾಕಿಸ್ಕೊಳ್ತಾರೆ. ಅವನು ಹೇಳಿದ ಬೆಳೆಯನ್ನು ಅದರೊಳಗೆ ಬೆಳೆಸ್ತಾರೆ. ಬೆಳೆದಿದ್ದ ಅಷ್ಟು ಸಾಮಾನುಗಳು ಮಾರ್ಕೆಟಿಗೆ ಹೋಗಲ್ಲ, ಕಾಂಟ್ರಾಕ್ಟಿಗೆ ಸೈನ್ ಹಾಕಿರ್ತಾನೆ. ಅದರಿಂದ ಆ ಎಲ್ಲ ಸಾಮಾನುಗಳನ್ನು ತೊಗೊಂಡು ಬಂದು ಇವನ ಒಂದು ಗೋಡನ್ ಒಳಗಡೆ ದಾಸ್ತಾನು ಮಾಡ್ತಾರೆ. ಅದನ್ನು ವಿದೇಶಕ್ಕೆ ಇನ್ನೂ ಹೆಚ್ಚಿನ ಬೆಲೆಗೆ ರಫ್ತು ಮಾಡ್ತಾರೆ. ಭಾರತ ದೇಶದಲ್ಲಿ ಅವಾಗ ತಿನ್ನೋ ಅನ್ನಕ್ಕೆ ತತ್ವಾರ ಬರುತ್ತೆ. ಆಗ 1ಕ್ಕೆ 2 ಬೆಲೆ ಮಾಡಿ ಭಾರತದಲ್ಲಿ ಮಾರ್ತಾರೆ. ಇಂಥ ಒಂದು ಕಾನೂನು, ನಾನು ಹೇಳೋದು ರೈತ ಹೋರಾಟ ಮಾಡೋದಲ್ಲ, ಪ್ರತಿಯೊಬ್ಬ ಪ್ರಜೆ ಇದರ ವಿರುದ್ಧ ಬೀದಿಗಿಳಿಬೇಕಿತ್ತು. ಯಾಕೆ? ಇದು ನೇರ ನಿಮ್ಮ ಜೇಬಿಗೆ ಕೈ ಹಾಕಿರುವಂಥ ಕಾನೂನು, ನಿಮ್ಮ ಮಕ್ಕಳ ಹೊಟ್ಟೆಗೆ ಕೈ ಹಾಕಿರುವಂಥ ಕಾನೂನು. ಇದನ್ನು ವಿರೋಧಿಸ್ಬೇಕು ಬೇಡವಾ? ಇದನ್ನು ರೈತ ವಿರೋಧಿಸಬೇಡವಾ? ರೈತ ವಿರೋಧಿಸೋದಲ್ಲ, ಪ್ರತಿಯೊಬ್ಬ ಪ್ರಜೆ ಬೀದಿಗಿಳಿದು ವಿರೋಧಿಸಬೇಕಿತ್ತು. ಆದರೆ ಭ್ರಮೆಯಲ್ಲಿದ್ದಾರೆ ಭಾಳಷ್ಟು ಜನ, ಅಥವಾ ಅವ್ರಿಗೆ ಈ ಕಾನೂನಿನ ಕ್ರೂರತೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಕೇಳ್ತೀರಿ, ಹಾಗಾದರೆ ಅದೆಂಗೆ ಸರ್, ಕಾಂಟ್ರಾಕ್ಟ್ ಫಾರ್ಮಿಂಗು ಬೇಡ ಅಂದವ್ರು ಬಿಟ್ಬಿಡಿ. ಯಾವ ರೈತನಿಗೆ ಇಷ್ಟ ಇಲ್ಲ ಅವ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋದು ಬೇಡ. ಈ ಕಂಪ್ನಿಗಳ ಅವಾಂತರ ಹೆಂಗಿರುತ್ತೆ ಅಂದರೆ, ನೀವು ವಾಲ್ಮಾರ್ಟ್ ಥರದ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಹೆಂಗೆ ಬಿಹೇವ್ ಮಾಡ್ತವೆ ಅಂತಂದರೆ, ಮೊದಲು ಬಂದಾಗ ಸಬ್ಸೆ ಅಚ್ಚ ಸಬ್ಸೆ ಸಸ್ತಾ ಅಂತ ಕೊಟ್ಬಿಡ್ತಾರೆ. ಎಲ್ಲರಿಗಿಂತ ತುಂಬ ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನು ತುಂಬ ಕಡಿಮೆ ಕೊಡ್ತೀವಿ ಅಂತಾರೆ. ಅವಾಗ ಏನು ಮಾಡ್ತಾರೆ ಜನ ಎಲ್ಲ ಹೋಗಿ ಅವನ ಹತ್ರನೇ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ವಾಲ್ಮಾರ್ಟ್ ಥರದ ಕಂಪ್ನಿಗಳು ಅಮೆರಿಕಾದಲ್ಲಿ ಹುಟ್ಕೊಂಡಿರೋದು ಹಾಗೇನೆ. ಅವಾಗೇನು ಮಾಡ್ತಾರೆ, ಯಾವಾಗ ಎಲ್ಲರೂ ಹೋಗಿ ಅವನ ಹತ್ರ ಖರೀದಿ ಮಾಡ್ತಾರೆ. ಸಣ್ಣ ಪುಟ್ಟ ಕಿರಾಣಿ ಅಂಗಡಿ, ಉದಾಹರಣೆಗೆ ಹೇಳ್ತೀನಿ, ನಿಮ್ಮ ಮನೆ ಬೀದಿ ಒಳಗಡೆ 50 ಮನೆನೋ 30 ಮನೆನೋ ಇದ್ದರೆ, ಆ 30 ಮನೆ 50 ಮನೆ ಇರೋವಂಥ ಆ ಬೀದಿಯಲ್ಲಿ ಒಂದು ಅಂಗಡಿ ಇರುತ್ತೆ, ಕಿರಾಣಿ ಅಂಗಡಿ ಇರುತ್ತೆ. ನಾಳೆ ದಿವಸ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿದಾಗ ಎಲ್ಲ ವಸ್ತುಗಳನ್ನು ಇವನೇ ತೊಗೊಂಡ್ಬಿಡ್ತಾನೆ. ಅದರಿಂದ ಅವನ ಅಂಗಡಿಲಿ ಬೆಳೆ ಸಿಗಲ್ಲ, ಕಾಳು ಸಿಗಲ್ಲ, ತರಕಾರಿಗಳು ಸಿಗಲ್ಲ, ಅಥವಾ ನೀವು ದಿನಬಳಕೆ ವಸ್ತುಗಳು ಅಥವಾ ಎಸೆನ್ಷಿಯಲ್ ಐಟಮ್ಸ್ ಅಂತ ಏನಿದೆ ಅದು ಯಾವುದೂ ಸಿಗಲ್ಲ. ಏನು ಬಿಡಿ ಬೆಂಕಿ ಪಟ್ಟ ಮಾರೋದಕ್ಕೆ ಅವ್ನು ಇಟ್ಕೋಬೇಕು ಅಂಗಡಿನ? ಅವ್ನು ಬಾಗಿಲು ಹಾಕ್ಕೊಂಡು ಹೋಗ್ತಾನೆ. ಈ ಥರ ನಾನು ಹೇಳೋದು, ಒಂದೊಂದು ಊರಲ್ಲಿ ಕಡೆ ಪಕ್ಷ ಒಂದು 10,000 ಕುಟುಂಬಗಳು ಕಿರಾಣಿ ಅಂಗಡಿ ನಂಬ್ಕೊಂಡು ಏನು ಬದುಕ್ತಿದ್ದಾವೆ. ಚಿಕ್ಕಪೇಟೆ ಮಂಡಿಪೇಟೆಗಳಲ್ಲಿ ಏನು ಜನ ಬದುಕ್ತಾ ಇದ್ದಾರೆ, ಅವ್ರು ಯಾರಿಗೂ ಕೂಡ ಈ ದವಸ ಧಾನ್ಯ ಮಾರುವಂಥವ್ರು ಯಾರಿಗೂ ಕೂಡ ನಾಳೆ ಬದುಕೋದಕ್ಕಾಗಲ್ಲ ಸ್ವಾಮಿ. ಅವರೆಲ್ಲ ಬೀದಿಗೆ ಬರ್ತಾರೆ. ಈ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಎಲ್ಲಿಂದ ತರ್ತೀರಿ? ಯು ಶುಡ್ ಆನ್ಸರ್ ಅಲ್ಲ, ಗೌರ್ಮೆಂಟ್ ಶುಡ್ ಆನ್ಸರ್. ಈ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಎಲ್ಲಿ ಹಾಗಾದರೆ? ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ನಾಳೆ ದಿವಸ ಈ ಮಾಲ್ ಕಲ್ಚರ್ ಶುರು ಆಗಿಬಿಡ್ತದೆ. ಆಮೇಲೆ ನೀವು ಕೇಳ್ತೀರಿ, ರೈತ ಹಾಗಾದರೆ ಮಾರೋದು ಬೇಡ, ಅವನು ಕಾಂಟ್ರಾಕ್ಟ್ ಫಾರ್ಮಿಂಗು ಅಪಾಯ ಅಂತಿದ್ರೆ ಅವ್ನು ಕೊಡೋದು ಬೇಡ, ಅವ್ನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ನನ್ನ ಪಕ್ಕದ ಜಮೀನವನು ನಾನು ಬೆಳೆದಿರೋ ಬೆಳೆನ ಅಷ್ಟೇ ಕ್ವಾಂಟಿಟಿಯನ್ನು 2 ಲಕ್ಷ ರೂಪಾಯಿಗೆ ಅವನು ತೊಗೊಂಡ್ಬಿಡ್ತಾನೆ. ಯಾರೋ ಮಲ್ಟಿನ್ಯಾಷನಲ್ ಕಂಪ್ನಿಯವನು ಅವನ ಹತ್ರ.
ನಾನು ನಮ್ಮ ಮಾರ್ಕೆಟಲ್ಲಿ ಹೋದಾಗ ನನಗೆ ಅದು 1,00,000 ಸಿಗುತ್ತೆ ನನಗೆ. ಆಗ ನನಗಿಂತ 2 ಪಟ್ಟು ಸಿಗೋವನ್ನು ನೋಡಿ ನಾನು ಸುಮ್ಮನೆ ಕೂತ್ಕೋತೀನ? ನಾನು ಬರ್ಕೊಟ್ಬಿಡ್ತೀನಿ. ಇವರು ಎಲ್ಲಿವರೆಗೂ 2,00,000 ಕೊಡ್ತಾರೆ ಅಂದರೆ, ನಮ್ಮ ಸುತ್ತ ಇರುವಂಥ APMC ಮಾರ್ಕೆಟ್ಗಳು, ನಾವು APMC ಮುಟ್ಟಲ್ಲ ಅಂತ ಪ್ರಧಾನಮಂತ್ರಿ ಹೇಳ್ತಾರೆ, ಮುಚ್ಚಲ್ಲ ಅಂತ ಹೇಳ್ತಾರೆ. ಆದರೆ APMC ಜೊತೆ ಈ ರೈತರು ಕಾಂಪೀಟ್ ಮಾಡ್ತಾರಾ? ಇಲ್ಲಿ 1,00,000 ಕೊಡ್ತಾನೆ APMCಲಿ, ಅವ್ನು 2,00,000 ಕೊಡ್ತಾನೆ ಅಂತ ಅಲ್ಲಿಗೆ ಹೊರಟೋಗ್ತಾರೆ. ಎಷ್ಟು ದಿವಸ ಕೊಡ್ತಾರೆ ಅವರು? ನಮ್ಮ APMCಗಳು, ನಮ್ಮ ಮಾರ್ಕೆಟ್ಗಳು, ನಮ್ಮ ಕಿರಾಣಿ ಅಂಗಡಿಗಳು ಎಲ್ಲ ಮುಚ್ಚೋ ತನಕ ಕೊಡ್ತಾರೆ. 1-2 ವರ್ಷ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಅವರೊಂದು ರೇಟ್ ಫಿಕ್ಸ್ ಮಾಡ್ತಾರೆ ರೈತನಿಗೆ. ನೋಡಪ್ಪ, ಈ ಕ್ವಾಲಿಟಿ ಇದ್ದರೆ ಮಾತ್ರ ಈ ರೇಟ್ ಕೊಡ್ತೀನಿ, ಇಲ್ಲದಿದ್ದರೆ ಕೊಡಲ್ಲ ಅಂತಾರೆ. ಆಮೇಲೆ ಆ ರೇಟನ್ನು ಕೂಡ ಇಳಿಸ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರೇಟ್ ಬಿದ್ದೋಯ್ತು ಅಂತ ಕತೆ ಕಟ್ತಾರೆ. ಆಗ ರೈತ ಏನು ಮಾಡ್ತಾನೆ? ವಿಧಿ ಇಲ್ಲ, ಯಾಕೆ 10 ವರ್ಷ ಕಾಂಟ್ರಾಕ್ಟ್ ಸೈನ್ ಹಾಕ್ಬಿಟ್ಟಿರ್ತಾನೆ. ಜೀತದ ಆಳು ಅವನೀಗ, ಅವ್ನು ಹೇಳಿದ್ದನ್ನು ಬೆಳ್ಕೊಡ್ಬೇಕು. ಅವ್ನು ಕೇಳೋ ಕ್ವಾಲಿಟಿಯಲ್ಲಿ ಒಂದಿಷ್ಟು ಮ್ಯಾಚ್ ಆದರೂ ಅದನ್ನು ರಿಜೆಕ್ಟೆಡ್ ಪೀಸ್ ಅಂತಾನೆ, ಅದನ್ನು ತಗೊಳ್ಳೋದೇ ಇಲ್ಲ. ಅವನು ಬೀದಿಲಿ ಬಿಸಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಲ್ಲ ಅದನ್ನು ತೀರಾ ಚೀಪ್ ರೇಟಿಗೆ ಅದನ್ನು ಖರೀದಿ ಮಾಡ್ತಾನೆ. ಅಷ್ಟೊತ್ತಿಗೆ ಹೊರಗಡೆ ಹೋಗಿ ಬೇರೆ ಮಾರ್ಕೆಟಲ್ಲಿ ಮಾರ್ಕೊಳ್ತೀನಿ ಬಿಡಿ ಸ್ವಾಮಿ ಅಂದರೆ ಅದಕ್ಕೂ ಸಾಧ್ಯ ಇಲ್ಲ, ಕಾಂಟ್ರಾಕ್ಟ್ ಸೈನ್ ಹಾಕ್ಬಿಟ್ಟಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಸ್ಬೇಕು ಜನಕ್ಕೆ. ರೈತನಿಗೆ ಇದು ಅರ್ಥ ಆಗಿದೆ, ರೈತನಿಗೆ ಈಗಾಗಲೇ ಇದು ಅರ್ಥ ಆಗಿದೆ. ಅದಕ್ಕೋಸ್ಕರ ರೈತ ಇದರ ವಿರುದ್ಧ ಬೀದಿಲಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾನೆ. ಇನ್ನೊಂದು ಕ್ರೂರ ಕಾನೂನು ಇದೆ. ಅದೇನು? ರೈತ ಇವಾಗ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಅವ್ರು ಮೋಸ ಮಾಡಿಬಿಟ್ರು. ಮೋಸ ಮಾಡಿದ ತಕ್ಷಣ ಇವನು ಹೋಗಿ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕಿತ್ತು ಮುಂಚೆ ಎಲ್ಲ. ಆದರೆ ಈಗೇನು ಅಂದರೆ, ಕೋರ್ಟಿಗೆ ಹೋಗೋ ಹಂಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಕೋರ್ಟ್ಗೆ ಹೋಗಬಾರ್ದಂತೆ ರೈತ. ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಸೈನ್ ಹಾಕ್ಸ್ಕೊಂಡು ನಾಳೆ ದಿವಸ ಇವನಿಗೆ ಅನ್ಯಾಯ ಆಯಿತು ಅಂದರೆ ಕೋರ್ಟಲ್ಲಿ ಹೋಗಿ ಆ ಕಂಪ್ನಿನ ಪ್ರಶ್ನೆ ಕೇಳುವ ಅಧಿಕಾರ ಇಲ್ಲ. ರೈತನ ಹತ್ರ ಕಿತ್ಕೊಂಡಿದ್ದಾರೆ ಆ ಅಧಿಕಾರವನ್ನು. ಅವನು ಎಲ್ಲಿಗೆ ಹೋಗ್ಬೇಕಾಗಾದ್ರೆ, ನೀವು DC ಹತ್ರ AC ಹತ್ರ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರೆ. ಒಂದು ಕ್ಷಣ ಆಲೋಚನೆ ಮಾಡಿ, ನಮ್ಮ ದೇಶದ DCಗಳು, ACಗಳು, ಈ IAS ಅಧಿಕಾರಿಗಳು, KS ಅಧಿಕಾರಿಗಳು ಬಡವರ ಪರವಾಗಿ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ಬಹುತೇಕ ಹೋರಾಟಗಳು ನಡೀತಾ ಇದೆ. ಯಾರೂ ಕೂಡ ಹೇಳ್ತೀನಿ ಕೇಳಿ, ಹಣವಂತರ ಪರವಾಗಿ ನಿಂತ್ಕೊಳ್ತಾರೆ ಹೊರತು ಈ ಬಡ ರೈತನ ಪರ ನಿಂತ್ಕೊಳ್ಳಲ್ಲ. ಕೋರ್ಟಿಗೆ ಹೋಗಬಾರ್ದಂತೆ, ಅಧಿಕಾರಿಗಳು ಸಾಲ್ವ್ ಮಾಡಬೇಕಂತೆ, AC DC ಕೋರ್ಟ್ಗೆ ಹೋಗ್ಬೇಕಂತೆ, ಅವರು ಬಡವರಿಗೆ ನ್ಯಾಯ ಕೊಡ್ತಾರಂತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ರೈತ ಬೀದಿಗಳಿದ್ದಾನೆ. ಹೀಗಾಗಿ ರೈತ ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಬ್ರಿಟಿಷರು ಜಾರಿಗೆ ತಂದ ಇದು ದೇಶದ್ರೋಹ ಕಾನೂನು ಇವತ್ತು ಅತಿ ಹೆಚ್ಚು 2020ರಲ್ಲಿ ಅತಿ ಹೆಚ್ಚು ಬಳಕೆಯಾಗಿದ್ದು ರೈತರ ಮೇಲೆ. ಈ ದೇಶದ್ರೋಹ ಕಾಯ್ದೆನ ಹೆಚ್ಚಾಗಿ ಬಳಸಬೇಕಾಗಿರೋದೆಲ್ಲಿ, ಯಾರಿಗೆ ಬಳಸಬೇಕಾಗಿತ್ತು, ಮತ್ತು ಈ ರೈತರ ಮೇಲೆ ದೇಶದ್ರೋಹ ಬಳಸ್ತಿದ್ದಾರಲ್ಲ ಈ ಕಾಯ್ದೆನ, ಅದು ನಿಜವಾಗ್ಲೂ ಅಗತ್ಯನಾ ಸರ್ ಇದು? ಅಲ್ಲ, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಸತ್ಯ ಮಾತನಾಡಿದ್ರೆ ನೀವು ಆಂದೋಲನ ಜೀವಿ, ನ್ಯಾಯ ಕೇಳಿದ್ರೆ ನೀವು ಮೆಥಡು ಅವ್ರದ್ದೊಂದು ಟರ್ಮಿನಾಲಜಿ ಇದೆಯಲ್ಲ, ನೀವು ಬುದ್ಧಿಜೀವಿ, ನೀವು ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ ನೀವು ಖಲಿಸ್ತಾನಿ, ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ನೀವು ಪಾಕಿಸ್ತಾನಿ. ಈ ರೀತಿಯಾಗಿ ಸರ್ಕಾರ ತನ್ನ ವರ್ಷನ್ಗಳನ್ನು ಸೆಟ್ ಮಾಡ್ತಾ ಇದೆ. ಸೊ ಇದು ತಪ್ಪು ನನ್ನ ಪ್ರಕಾರ. ಯಾಕೆ ಅಂತಂದರೆ, ಈ ದೇಶದೊಳಗಡೆ ರೈತನೇ ದೇಶದ್ರೋಹಿ ಆಗೋಗ್ಬಿಟ್ರೆ, ನಮಗೆ ಅನ್ನ ಕೊಟ್ಟ ರೈತ ಇವತ್ತು ಗಡಿಯೊಳಗಡೆ ಹೋರಾಟ ಮಾಡ್ತಾ ಇರುವಂಥ ಸೈನಿಕರಿದ್ದಾರಲ್ಲ, ಇವ್ರು ಯಾರೂ ಈ ರಾಜಕಾರಣಿಗಳ ಮಕ್ಕಳಿಲ್ಲ, ಮಲ್ಟಿ ಮಿಲಿಯನಿಯರ್ಗಳ ಮಕ್ಕಳಿಲ್ಲ, ಯಾರೋ ದೊಡ್ಡ ಕಂಪ್ನಿ ಓನರ್ಗಳ ಮಕ್ಕಳಿಲ್ಲ. ಅವರೆಲ್ಲ ಎಲ್ಲಿದ್ದಾರೆ? ಅವ್ರುಗಳೆಲ್ಲರೂ ಕೂಡ ಮೋಜು ಮಸ್ತಿ ವಿದೇಶಗಳಲ್ಲಿ ಅವರು ಓಡಾಡ್ಕೊಂಡು ತಿರುಗಾಡ್ಕೊಂಡು ಅವ್ರ ಅಪ್ಪ ಮಾಡಿರೋ ಆಸ್ತಿನ ಕರಗಿಸ್ತಾ ಇದ್ದಾರೆ. ಈ ದೇಶದ ಗಡಿಯೊಳಗಡೆ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಿರೋದು ಯಾರಾದರೂ ಇದ್ದರೆ ಅದು ಈ ದೇಶದ ರೈತನ ಮಗ ಸ್ವಾಮಿ. ಅಂಥದ್ರಲ್ಲಿ ಮಗ ಗಡಿಯೊಳಗಡೆ ನಿಂತ್ಕೊಂಡು ದೇಶದ ಗಡಿ ರಕ್ಷಣೆ ಮಾಡ್ತಾ ಇದ್ದಾನೆ. ಆದರೆ ಅಪ್ಪನನ್ನು ನೀವು ದೇಶದ್ರೋಹಿ ಕೇಸ್ ಹಾಕಿ ಒಳಗಡೆ ಜೈಲಿಗೆ ಕಳಿಸ್ತಾ ಇದ್ದೀರಾ. ಎಂಥ ದುಸ್ಥಿತಿ ಭಾರತಕ್ಕೆ ಬಂದಿದೆ. ಇದನ್ನು ಯಾರಾದರೂ ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ನೋ, ದಿಸ್ ಇಸ್ ಟೋಟಲಿ ರಾಂಗ್. ನಾಳೆ ದಿವಸ ಈ ಬಹುಶಃ ನನಗನ್ಸುತ್ತೆ ಬ್ರಿಟಿಷ್ ಸರ್ಕಾರದ ಕಾನೂನುಗಳಿಗಿಂತ ಅತ್ಯಂತ ಕ್ರೂರವಾದ ಕಾನೂನುಗಳು ಇವತ್ತು ಭಾರತ ದೇಶದಲ್ಲಿ ಜಾರಿಯಾಗಿದ್ದಾವೆ. ಇವತ್ತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಭಾರತ ದೇಶದಲ್ಲಿ ನಡೀತಾ ಇದೆ. ಮಾಧ್ಯಮದವರು ಮಾತನಾಡಿದ್ರೆ, ನಾನು ನಿನ್ನೆ ನೋಡಿದೆ, ನ್ಯೂಸ್ ಕ್ಲಿಕ್ ಅನ್ನುವಂಥ ಒಂದು ಮಾಧ್ಯಮ, ಆ ಮಾಧ್ಯಮ ರೈತ ಹೋರಾಟದ ಪರವಾಗಿ ಮಾತನಾಡಿರೋದಕ್ಕೆ ಆ ಮಾಧ್ಯಮದ ಮೇಲೆ ಇಡಿ ರೈಡ್ ಮಾಡಿದ್ದಾರೆ. ಇವತ್ತು ರಾಜ್ದೀಪ್ ಸರ್ದೇಸಾಯಿ ಥರದ ನೂರಾರು, ನಮಗೆ ದೊಡ್ಡವ್ರನ್ನ ರೈಡ್ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ, ಆದರೆ ಚಿಕ್ಕ ಪುಟ್ಟ ಪತ್ರಕರ್ತರು ಕೂಡ ತುಂಬ ಜನರನ್ನ ರೈಡ್ ಮಾಡಿದ್ದಾರೆ, ತುಂಬ ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ತುಂಬ ಜನರಿಗೆ ಕೇವಲ ರೈತರ ಮೇಲೆ ದೇಶ ವಿರೋಧಿ ಕೇಸ್ ಹಾಕಿರೋದಲ್ಲ, ಪಾಪ ಪತ್ರಕರ್ತರನ್ನು ಕೂಡ ದೇಶ ವಿರೋಧಿ ಕೇಸ್ ಹಾಕಿ ಅವ್ರನ್ನೂ ಕೂಡ ಇವತ್ತು ಕೋರ್ಟು ಕಚೇರಿಗಳನ್ನು ಅಲಿಸ್ತಾ ಇದ್ದಾರೆ. ಇಂಥ ಒಂದು ಕ್ರೂರ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಸರ್. 2019 ಕೊನೆಯಲ್ಲಿ CAA ಜಾರಿಗೆ ತಂದಿದ್ದಾರೆ. ಸೊ ಅದನ್ನ ಇವಾಗ
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಕೋವಿಡ್ ಲಸಿಕೆ ಪ್ರಕ್ರಿಯೆ ಏನು ನಡೀತಾ ಇದೆ, ಇದು ಮುಗಿದ ನಂತರ ಇದನ್ನ ಜಾರಿಗೆ ತರ್ತೀವಿ, ನಿರಾಶ್ರಿತರಿಗೆ ನಾವು ಈ ಪೌರತ್ವ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾಲಘಟ್ಟದಲ್ಲಿ, ಕೊರೋನಾ ಕಾಲಘಟ್ಟದಲ್ಲಿ ಇದು ನಿಜವಾಗ್ಲೂ ಅಗತ್ಯ ಇದೆಯಾ? ಮತ್ತು ಈ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸಗಳೇನು? CA ನಿಜವಾಗ್ಲೂ ಅಗತ್ಯನಾ? ಅಲ್ಲ, ಒಂದೇನಂತಂದರೆ ಈ ದೇಶದ ಪ್ರಜೆಗೆ, ಈ ದೇಶದ ಪ್ರಜೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಸಾಕ್ಷಿ ಕೊಡು ಅಂತ ಸರ್ಕಾರ ಕೇಳ್ತಾ ಇದೆ. ಆದರೆ ನಿಜವಾಗ್ಲೂ ಇವತ್ತು ಈ ದೇಶದ ಪ್ರಜೆನೇ ಸರ್ಕಾರನ ಕೇಳೋ ಹಂತಕ್ಕೆ ಬಂದಿದ್ದಾನೆ. ನೀನು ನಿಜವಾಗ್ಲೂ ನಮ್ಮ ದೇಶದ ಸರ್ಕಾರನ, ಬ್ರಿಟಿಷ್ ದೇಶದ ಸರ್ಕಾರನ ಯಾಕೆ ನಮ್ಮ ಮೇಲೆ ಹಿಂಗೆ ದಬ್ಬಾಳಿಕೆ ಮಾಡ್ತಿದ್ಯಾ ಅಂತ ಕೇಳುವ ಹಂತಕ್ಕೆ ಬಂದಿದೆ. ಒಂದು, ಇವತ್ತು ಕರೋನಾ ಕಾಲ. ಈ ಸಂದರ್ಭದಲ್ಲಿ ಈ ಜನಸಾಮಾನ್ಯರಿಗೆ ಸಹಾಯ ಆಗುವಂಥ ಯಾವುದಾದ್ರೂ ವ್ಯವಸ್ಥೆಗಳನ್ನು ಮಾಡೋದು ಬಿಟ್ಟು ಮತ್ತೆ ಜನರನ್ನು ದಂಗೆ ಏಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವರ ಇಡೀ ಈ ಏನು CA ಕತೆ ಹೇಳ್ತಾ ಇದ್ದಾರೆ, ಬಂಗಾಳದ ಎಲೆಕ್ಷನ್ ಸಮೀಪದಲ್ಲಿದೆ, ಬಂಗಾಳದಲ್ಲಿ ಇವತ್ತು ಈ ಒಂದು ವಿಚಾರ ಇಟ್ಕೊಂಡು ಎಲೆಕ್ಷನ್ ಮಾಡಿ ಅಲ್ಲಿ ಮತ್ತೆ ಮನಸ್ಸುಗಳನ್ನು ಒಡೆಯುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳೋದಕ್ಕೆ ಬಂಗಾಳದ ಚುನಾವಣೆಯ ಸಲುವಾಗಿ ಇದೊಂದು ಹೊಸ ಸುದ್ದಿಯನ್ನು ಎತ್ತಿದ್ದಾರೆ ಅಂತ ನನಗನ್ಸುತ್ತೆ. ಆದರೆ ಈ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿರುವಾಗ ಈ ದೇಶದಲ್ಲಿರುವಂಥ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಚೈನಾನ ನಾವು ಕಾಂಪೀಟ್ ಮಾಡಬೇಕಾಗಿದೆ, ನಾವು ಪಾಕಿಸ್ತಾನವನ್ನು ಎದುರಿಸಬೇಕಾಗಿದೆ, ಭಾರತದ ಪ್ರಜೆಗಳು ಒಟ್ಟಾಗಬೇಕಾಗಿದೆ. ಎಲ್ಲಿವರೆಗೂ ಭಾರತೀಯರು ಒಳಗಡೆ ಕಚ್ಚಾಡ್ತಿರ್ತಾರೆ, ಎಲ್ಲಿವರೆಗೂ ಧರ್ಮ ಮತ್ತೊಂದರ ಹೆಸರಲ್ಲಿ ಭಾರತ ದೇಶದಲ್ಲಿ ಜನ ಹೊಡೆದಾಡ್ತಿರ್ತಾರೆ, ಅಲ್ಲಿವರೆಗೂ ಚೈನಾ ಬಲಿಷ್ಠವಾಗ್ತಾ ಹೋಗುತ್ತೆ, ಪಾಕಿಸ್ತಾನ ಬಲಿಷ್ಠವಾಗುತ್ತೆ. ಸೊ ಅವ್ರಿಗೆ ಬೇಕಿರೋದಿದೆ. ಯಾವತ್ತು ನಾವು ಒಟ್ಟಾಗಿ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಯಾವತ್ತು ಆ ದೇಶಗಳು ದುರ್ಬಲ ಆಗ್ತವೆ, ಆ ದೇಶದ ಷಡ್ಯಂತ್ರಗಳು ಸಾಯ್ತವೆ. ಹೀಗಾಗಿ ನಾವು ಭಾರತೀಯರೆಲ್ಲರೂ ಒಟ್ಟಾಗಿ ನಿಂತ್ಕೊಳ್ಳುವಂಥ ಅನಿವಾರ್ಯತೆ ಇರುವ ಈ ಕಾಲದಲ್ಲಿ ಅವರು ಇದರ ಸುದ್ದಿ ಎತ್ತಿದ್ದಾರೆ ಅಂದರೆ ಕೇವಲ ಬಂಗಾಳದ ಚುನಾವಣೆ ತಲೆ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ. ಇಟ್ಸ್ ವೆರಿ ಕ್ಲಿಯರ್. ಸರ್, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ನಾಯಕತ್ವ ಇಲ್ಲ, ಅಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತುಗಳು ಕೇಳಿಬರ್ತಿದೆ. ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟು ಮತ್ತು ನಾಯಕತ್ವದ ಬಗ್ಗೆ ನೀವೇನು ಹೇಳ್ತೀರಿ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ತುಂಬ ಗಟ್ಟಿಯಾಗಿದೆ, ಒಗ್ಗಟ್ಟಾಗಿದೆ. ಇವತ್ತು ರಾಜ್ಯದಲ್ಲಿ ತಗೊಂಡ್ರು, ರಾಷ್ಟ್ರ ಮಟ್ಟದಲ್ಲಿ ತಗೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನೀವು ಸರ್ಕಾರವನ್ನು ಕೇಳಿ ನೋಡಿ, ಅವ್ರೇನು ಹೇಳ್ತಾರೆ? ಈ ಆಂದೋಲನದ ಹಿಂದೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇದೆ. ಸ್ವತಃ ನಾವು ಹೇಳ್ಕೊತಾ ಇಲ್ಲ ನಾವಿದ್ದೀವಿ ಅಂತ. ಆದರೆ ಕಾಂಗ್ರೆಸ್ ಸರ್ಕಾರದ ಭಯ ಅವ್ರಿಗೆ ಎಷ್ಟಿದೆ ಅಂತಂದರೆ, ಈ ಆಂದೋಲನದ ಹಿಂದೆ ಕಾಂಗ್ರೆಸ್ನ ಕುಮ್ಮಕ್ಕಿದೆ, ಅದರ ಅರ್ಥ ಏನು ಅಂದರೆ ವಿರೋಧ ಪಕ್ಷಗಳ ಭಯ ಇದೆ ಸರ್ಕಾರಕ್ಕೆ. ನೋಡಿ, ನಿನ್ನೆ ಕೂಡ ಮೊನ್ನೆ ರಾಹುಲ್ ಗಾಂಧಿ ಅವರು ನಿಂತು ಮಾತನಾಡಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಒಂದೇ ವಾಕ್ಯದಲ್ಲಿ ಈ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅಂತ ಹೇಳಿದ್ದಾರೆ. ಇಷ್ಟು ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಹಮ್ ದೋ ಹಮಾರಾ ದೋ, ನಾವಿಬ್ಬರು ನಮಗಿಬ್ರು, ಇಷ್ಟೇ ಈ ಸರ್ಕಾರದ್ದು ಒಟ್ಟು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಇಡೀ ಸರ್ಕಾರವನ್ನು ಈ ರೀತಿಯಾಗಿ ಮಣಿಸುವ ಕೆಲಸ ಮಾಡಿದ್ದಾರೆ. ಅಲ್ಲೂ ಕೆಲಸ ನಡೆದಿದೆ. ಕರ್ನಾಟಕದಲ್ಲಿ ನೋಡಿದ್ರು ಕೂಡ ಬಹುಶಃ ಮಾನ್ಯ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ನಂತರ ಮೊನ್ನೆ ಕೂಡ ಸಿದ್ದರಾಮಯ್ಯನವ್ರನ್ನು ಜೊತೆಗೆ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಾಗಿ ಕರ್ನಾಟಕದಲ್ಲಿ ಒಂದು ರೈತ ರ್ಯಾಲಿಗೆ ಕರೆ ಕೊಟ್ಟರು. ಬಹುಶಃ ಎಲ್ಲ ಮಾಧ್ಯಮಗಳು ಕೂಡ ಅವತ್ತು ನೋಡಿದೆ. ಕರ್ನಾಟಕ ಎಂದೂ ಕಂಡು ಕೇಳರಿಯದೇ ಇರುವಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡ್ರು. ಆವತ್ತು ಸಾವಿರಾರು ಜನ ರೈತರು ಈ ಸರ್ಕಾರದ ದುಷ್ಟ ನೀತಿಯ ವಿರುದ್ಧ ಜನವರಿ 23ನೇ ತಾರೀಕು ದೊಡ್ಡ ಆಂದೋಲನವನ್ನೇ ಮಾಡಿದ್ರು, ಹೋರಾಟವನ್ನು ಮಾಡಿದ್ರು. ಹೀಗೆ ಕಾಂಗ್ರೆಸ್ ಪಕ್ಷ ದುರ್ಬಲವಾಗಿಯೂ ಇಲ್ಲ, ನಮ್ಮಲ್ಲಿ ಒಡಕೂ ಇಲ್ಲ. ನಾವು ಗಟ್ಟಿಯಾಗಿದ್ದೀವಿ, ನಾವು ಒಂದಾಗಿದ್ದೀವಿ, ಮುಂದೆ ಕೂಡ ಒಟ್ಟಾಗಿ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಮಾಡ್ತಿರುವಂಥ ಅನ್ಯಾಯವನ್ನು ನಮ್ಮ ಸರ್ಕಾರ ಪ್ರತಿಭಟಿಸುತ್ತೆ, ನಮ್ಮ ಪಕ್ಷ ಪ್ರತಿಭಟಿಸುತ್ತೆ, ಹೋರಾಟ ಮಾಡುತ್ತೆ. ಇದಿಷ್ಟು ಕಾಂಗ್ರೆಸ್ ವಕ್ತಾರರಾದ ಹಾಗೂ ಸಮಾಜ ಸೇವಕರಾದ ನಿಕೇತ್ ರಾಜ್ ಮೌರ್ಯ ಅವರ ಅಭಿಪ್ರಾಯ. ನಿರಂಕುಶಗಾಗಿ ಶಿವಕುಮಾರ್.